ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ಅವರ ಆದೇಶದ ಮೇರೆಗೆ ಭಾವಿ ಸಮೀರ ಶ್ರೀಮದ್ ವಾದಿರಾಜರಿಂದ ರಚಿತವಾದ ಭೂಗೋಳ ವರ್ಣನೆ ಕುರಿತಾಗಿ ಪ್ರವಚನವನ್ನು ನೀಡಲು ಬಂದಿರುವಂತಹ ವಿದ್ವಾನ್ ಪ್ರತೋಷಾಚಾರ್ಯ ಇವರಿಗೆ ಪರ್ಯಾಯ ಶ್ರೀ ಸೋದೆ ವಾದಿರಾಜ ಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಜ್ಞಾನಯಜ್ಞಕ್ಕೆ ಶ್ರೋತೃಗಳಾಗಿ ಬಂದಂತಹ ತಮಗೂ ಕೂಡ ಪರ್ಯಾಯ ಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಓಂ ಉದೈರ್ವಿಸಹಸ್ರದ್ಯೋಯಿತಂ ವೃಕ್ಷವೀಕ್ಷಂ ಪ್ರಲಯಜನಜನಾದಂ ಕಲ್ಪಕೃದ್ವನ್ನಿವಕ್ತ್ರಂ ಸುರಪತಿರಿಪವಕ್ಷಶ್ಚೇದರಕ್ತೋಕ್ಷಿತಾಂಗಂ ಪ್ರಣತಭಯಹರಂ ತಂ ನಾರಸಿಂಹಂ ನಮಾಮಿ. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತವಾದಾನ್ ನಿರಸ್ಯಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಮಾನಂದತೀರ್ಥಮುನಿವರ್ಯಮಹಂ ನಮಾಮಿ. ತಪೋ ವಿದ್ಯಾವಿರಕ್ತ್ಯಾದಿಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಓಂ ನಾರಾಯಣಂ ನಮಾಮ್ಯಗ್ರಹಾರಾಯಣ ಶಿರೋಧರಂ ದೂರಾಯಣ ಮಧುರಂ ಚ ಪಾರಾಯಣ ಪರಾಯಣಂ ಆಜ್ಞಾತಾಯ ಶಿರಸೆ ಸ್ವಾಜ್ಞಾತಕಮಲೋರಸೆ ಸ್ಮರದೃಂಗ್ಮೀನಸರಸೆ ತುರಂಗಶಿರಸೆ ನಮಃ. ನಮಸ್ತಮಸ್ತರಣಯೇ ಮುನಯೇ ಶಾಸ್ತ್ರಯೋನಯೇ ವ್ಯಾಸಾಯ ಶೇಷಜನಯೇ ಶನಯೇ ಕುನೈಷಿಣಾಂ ಶ್ರಿಯೇ ನಯೋನ್ನತಧಿಯೇ ಹ್ರಿಯೇ ಗತಭಿಯೇ ನಮಃ. ಪ್ರಿಯೇ ಕ್ಷಣರಯೇ ತಾಪಿ ಲಯೇ ಸತ್ಯಸ್ಯ ಚಂಗಿತಂ ನಮೋಸ್ತು ಭೂಮಯೇ ಲಕ್ಷ್ಮೀಜಾಮಯೇ ಯಾಸ್ತಿ ಧೀಮಯೇ ವರಾಹವದನೆ ಶಾಸ್ತ್ರಸದನೆ ಸ್ವಪ್ರಮೋದನೆ ಶುದ್ಧಾಯಾನಾದಿಸಿದ್ಧಾಯ ಸ್ವಾಧ್ಯಾಯೋನ್ನದ್ದಬುದ್ಧಯೇ ಹೃದ್ಯಾಯ ನರವದ್ಯಾಯ ಮಧ್ವಾಯ ಚ ನಮೋ ನಮಃ. ಮನೋಜ್ಞಮೂರ್ತಿ ಭಾರತ್ಯೈ ಮತಿಮತ್ಯೈ ಹರೇಪದೇ ಕೃತರತ್ಯೈ ಸದೋನ್ನತ್ಯೈ ಮಹಾಭೂತ್ಯೈ ನಮೋ ನಮಃ. ಅರಿಭ್ಯಃ ಕುಸ್ಸಿತದಿಯಾಂ ತರಿಭ್ಯೋ ಭವಸಾಗರೆ ಗುರುಭ್ಯಃ ಸೇವಿನಾಂ ಕಲ್ಪತರುಭ್ಯಶ್ಚ ನಮೋ ನಮಃ. ನಿನ್ನೆಯ ದಿನದ ಉಪನ್ಯಾಸದಲ್ಲಿ ಜ್ಯೋತಿಶ್ಚಕ್ರದ ವರ್ಣನೆಯನ್ನು ರಾಜರು ತಿಳಿಸ್ತಾ ಬಂದಿದ್ದಾರೆ. ಒಟ್ಟು ಆಕಾಶದಲ್ಲಿ ಜ್ಯೋತಿಶ್ಚಕ್ರ ಒಂದಿದೆ, ಕಾಲಚಕ್ರ ಒಂದು ಸಂಚಾರ ಮಾಡ್ತಾ ಇದೆ, ಅದಲ್ಲದೆ ಸೂರ್ಯನ ಚಕ್ರವೂ ಸಂಚಾರ ಮಾಡ್ತಾ ಇದೆ, ರಾಶಿಚಕ್ರವೂ ಸಹ ಇದೆ. ಹೀಗೆ ನಾನಾ ರೀತಿಯಾದಂತಹ ಚಕ್ರಗಳ ಸಂಚಾರವನ್ನು ತಿಳಿಸ್ತಾ ಬಂದಿದ್ದಾರೆ. ಅದರಲ್ಲಿ ಸೂರ್ಯನ ಸಂಚಾರದ ಬಗ್ಗೆ ಹೇಳ್ತಾ, ಸೂರ್ಯನ ರಥಕ್ಕೆ ಒಂದೇ ಚಕ್ರ, 7 ಕುದುರೆಗಳಿದ್ದಾವೆ. ಸೂರ್ಯನು ಮೇಷ ಮತ್ತು ತುಲಾ ಮಾಸಗಳಲ್ಲಿ ಸಂಚಾರ ಮಾಡಬೇಕಾದರೆ ಆ ರಾಶಿಗಳಲ್ಲಿದ್ದಾಗ ಹಗಲು ರಾತ್ರಿ ಸಮಾನವಾಗತ್ತೆ. ಮಿಕ್ಕ ರಾಶಿಗಳಲ್ಲಿ ಸೂರ್ಯನ ಸಂಚಾರದ ಸಮಯದಲ್ಲಿ ಹಗಲು ರಾತ್ರಿ ಏರುಪೇರಾಗತ್ತೆ. ಹೀಗಾಗುವಾಗ 24 ಘಳಿಗೆವರೆಗೂ ಹಗಲು ಇಳಿಯತ್ತೆ ಒಂದು ಕಾಲದಲ್ಲಿ. ಮತ್ತೊಂದು ಕಾಲದಲ್ಲಿ 35-36 ಘಳಿಗೆವರೆಗೂ ಕೂಡ ಹಗಲಿನ ಕಾಲ ಹೆಚ್ಚಾಗತ್ತೆ. ಅಂದರೆ ದಿನಕ್ಕೆ 30 ಗಳಿಗೆ ಹಗಲು, 30 ಗಳಿಗೆ ರಾತ್ರಿ. ಅದು 2 ತಿಂಗಳು ಮಾತ್ರ ಆಗತ್ತೆ. ಮಿಕ್ಕ ಸಮಯದಲ್ಲಿ ಕೆಲವೊಮ್ಮೆ ಹಗಲು ಜಾಸ್ತಿ ಆಗತ್ತೆ, ಕೆಲವೊಮ್ಮೆ ರಾತ್ರಿ ಜಾಸ್ತಿ ಆಗತ್ತೆ. ಇದು ನಾವು ನಮ್ಮ ಅನುಭವಕ್ಕೂ ಸಿದ್ಧ ಆಗತ್ತೆ. ಡೆಲ್ಲಿ ಅಷ್ಟು ಉತ್ತರಕ್ಕೆ ಹೋಯಿತು ಅಂತಂದರೆ ಅಲ್ಲೆಲ್ಲ ಮೇ, ಜೂನ್, ಜುಲೈ ಈ ತಿಂಗಳುಗಳಲ್ಲೆಲ್ಲ ಬೆಳಗ್ಗೆ ಬೇಗನೆ ಸೂರ್ಯೋದಯ, 5:30ಗೆ ಸೂರ್ಯೋದಯ ಆಗಿಬಿಡುತ್ತೆ. ರಾತ್ರಿ 7:30ವರೆಗೂ ಕೂಡ ಬೆಳಕಿರುತ್ತೆ. ಅಂದರೆ ಆಗ 14 ಗಂಟೆಗಳ ಕಾಲ ಹಗಲಿತ್ತು, ರಾತ್ರಿ ಕಾಲ 10 ಗಂಟೆ ಆಗಿಬಿಡ್ತು. ಅದೇ ನವೆಂಬರ್ ಡಿಸೆಂಬರ್ ಸಮಯದಲ್ಲಿ ಹೋಯಿತು ಅಂತಂದರೆ ಆಗ ಸಾಯಂಕಾಲ 5 ಕಾಲಿಗೆ ಕತ್ತಲೆ ಆಗಿಬಿಡುತ್ತೆ. ಬೆಳಕು ಹರಿಯೋದು ಬೆಳಗ್ಗೆ ಸುಮಾರು 7-7:30 ಹೊತ್ತಿಗೆ ಬೆಳಕು ಹರಿಯುತ್ತೆ. ಆಗ ರಾತ್ರಿಯ ಕಾಲ ಸುಮಾರು 13:30-14 ಗಂಟೆಗಳ ಕಾಲ ಆಯಿತು. ಅಂದರೆ ಒಂದು ಕಾಲದಲ್ಲಿ ಹಗಲು ಜಾಸ್ತಿ ಆಗತ್ತೆ, ಮತ್ತೊಂದು ಕಾಲದಲ್ಲಿ ರಾತ್ರಿ ಜಾಸ್ತಿ ಆಗತ್ತೆ. ಇದು ಸೂರ್ಯನ
ರಾಶಿ ಸಂಚಾರದ ಕ್ರಮವನ್ನು ಅನುಸರಿಸಿ ಹಗಲು ರಾತ್ರಿ ವ್ಯವಸ್ಥೆ ಆಗ್ತಾ ಇದೆ. ಒಟ್ಟಾರೆ ರಾಶಿಗಳು ಸಂಚಾರ ಮಾಡ್ತಾ ಇವೆ, ಸೂರ್ಯನೂ ಸಂಚಾರ ಮಾಡ್ತಿದ್ದಾನೆ, ಗ್ರಹಗಳು ಸಂಚಾರ ಮಾಡ್ತಿವೆ, ನಕ್ಷತ್ರಗಳು ಸಂಚಾರ ಮಾಡ್ತಿವೆ. ಈ ಎಲ್ಲ ಸಂಚಾರವೂ ಕೂಡ ಎರಡೆರಡು ರೀತಿಯ ಸಂಚಾರವನ್ನು ಮಾಡ್ತಾ ಇದೆ. ಕಾಲಚಕ್ರದ ವೇಗಕ್ಕೆ ಒಳಗಾಗಿ ಸಂಪೂರ್ಣ ಜ್ಯೋತಿಷ್ಚಕ್ರ ತಾನು ಒಂದು ದಿನಕ್ಕೆ ಒಂದು ಬಾರಿ ಪ್ರದಕ್ಷಿಣೆ ಬಂದು ಬಿಡುತ್ತೆ. ಮೇರು ಪರ್ವತಕ್ಕೆ ಒಂದು ಪ್ರದಕ್ಷಿಣೆ ನಿತ್ಯಕ್ಕೊಮ್ಮೆ ಎಲ್ಲ ಗ್ರಹಗಳು, ರಾಶಿಗಳು, ನಕ್ಷತ್ರಗಳು ಎಲ್ಲರೂ ಕೂಡ ಒಂದು ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಅದಲ್ಲದೇನೆ ಸೂರ್ಯ, ಚಂದ್ರ, ಎಲ್ಲ ಗ್ರಹಗಳು ಅವರವರಿಗೆ ತಮ್ಮದೇ ಆದಂತಹ ಮತ್ತೊಂದು ಸಂಚಾರವನ್ನು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸರ್ಕಲ್ ಬರಬೇಕು ಅಂತಂದ್ರೆ 360 ಡಿಗ್ರಿ ಆಗತ್ತೆ. ಪೂರ್ತಿ ಒಂದು ರೌಂಡ್ ಪೂರ್ತಿ ಬಂತು ಅಂತಂದ್ರೆ 360 ಡಿಗ್ರಿ ಆಗತ್ತೆ. ಒಟ್ಟು 12 ರಾಶಿಗಳಿರತಕ್ಕಂಥದ್ದು. 12 ರಾಶಿಗಳಿಗೆ 360 ಡಿಗ್ರಿಯನ್ನು ಭಾಗ ಮಾಡ್ತಾ ಹೋಯ್ತು ಅಂತಂದ್ರೆ 30 ಡಿಗ್ರಿಗೆ ಒಂದೊಂದು ರಾಶಿ ಆಗತ್ತೆ. ಈ ಗ್ರಹಗಳೆಲ್ಲವೂ ಕೂಡ ಸಂಚಾರ ಮಾಡ್ತಾ ಬೇರೆ ಬೇರೆ ರಾಶಿಗಳಿಗೆ ಹೋಗ್ತಾ ಇವೆ. ರಾಶಿಯೂ ಸಂಚಾರ ಮಾಡ್ತಿದೆ, ಗ್ರಹಗಳೂ ಸಂಚಾರ ಮಾಡ್ತಿದೆ. ಹಾಗಿರಬೇಕಾದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ಸತ್ತೆ ನಮಗೆ. ಅದಕ್ಕೆ ರಾಜರು ವರ್ಣನೆ ಮಾಡ್ತಿದ್ದಾರೆ, 2 ರೀತಿಯ ಸಂಚಾರ ಇದೆ. ಒಂದು ಉದಾಹರಣೆ ಕೊಡ್ತಾರೆ. ಪಿಪೀಲಿಕಾ ಗತಿವತ್, ಒಂದು ಚಕ್ರ ತಗೊಳ್ಳೋಣ. ಚಕ್ರ ತಿರುಗ್ತಾ ಇದೆ. ಆ ಚಕ್ರದ ಮೇಲೆ ಒಂದು ಇರುವೆಯನ್ನು ಬೇಡೋಣ. ಆ ಚಕ್ರ ತಿರುವಾಗ ಏನಾಗತ್ತೆ, ಇರುವೆಯೂ ಚಕ್ರದ ಜೊತೆಗೆ ತಿರುಗತ್ತೆ. ಅಷ್ಟಲ್ಲದೇನೆ ಇರುವೆ ಸಂಚಾರ ಮಾಡ್ತಾ ಹೋಯ್ತು ಅಂತಂದ್ರೆ ಆ ಇರುವೆ ನಡಿಗೆ ಬೇರೆ ಒಂದಿದೆ. ಇರುವೆ ತಾನು ಸಂಚಾರ ಮಾಡ್ತಾ ಇದೆ, ಚಕ್ರದ ಗತಿಗೆ ಒಳಗಾಗಿ ಪ್ರದಕ್ಷಿಣೆಯೂ ಬರ್ತಾ ಇದೆ. ಆ 12 ಅಲಗಿತ್ತು ಚಕ್ರಕ್ಕೆ ಅಂತಂದ್ರೆ ಇರುವೆ ಸಂಚಾರ ಮಾಡ್ತಾ ಒಂದು ಅಲಗಿಂದ ಮತ್ತೊಂದು ಅಲಗಿಗೆ ಹೋಗ್ತಾ ಇರ್ಬೋದಲ್ಲ. ಹೀಗೆ 2 ರೀತಿಯ ಸಂಚಾರ. ಒಂದು ಜ್ಯೋತಿಷ್ಚಕ್ರವು, ಕಾಲಚಕ್ರವು ತಾನು ತಿರುಗ್ತಾ ಇದೆ. ತಾನು ತಿರುಗಬೇಕಾದರೆ ಒಂದು ದಿನಕ್ಕೆ ತನ್ನ ವೇಗಕ್ಕೆ ಜೊತೆಗೆ ಕಟ್ಟಿಕೊಂಡು ಎಲ್ಲ ಗ್ರಹಗಳನ್ನು ತಿರುಗಿಸಿಬಿಡತ್ತೆ. ಹಾಗಾಗಿ ಪ್ರತಿನಿತ್ಯಕ್ಕೊಮ್ಮೆ ಎಲ್ಲ ಗ್ರಹಗಳೂ ಮೇರು ಪರ್ವತಕ್ಕೆ ಒಂದು ಪ್ರದಕ್ಷಿಣೆ ಬಂದುಬಿಡ್ತು. ಅದಲ್ಲದೇನೆ ಸೂರ್ಯ, ಗ್ರಹಗಳು, ನಕ್ಷತ್ರಗಳು ಏನೇನಿದ್ದಾರೋ ಅವರೆಲ್ಲ ತಾವು ಪ್ರತ್ಯೇಕವಾಗಿ ತಮ್ಮದೊಂದು ಸಂಚಾರ ಇದೆ. ಕಾಲಚಕ್ರ ಏನಾಯಿತು, ಒಂದು ದಿನಕ್ಕೆ ಪೂರ್ತಿ 360 ಡಿಗ್ರಿ ಪೂರ್ತಿ ಸಂಚಾರ ಮಾಡಿಬಿಡ್ತು. ಬೆಳಗ್ಗೆ ಪೂರ್ವದಿಂದ ಹೊರಡ್ತು ಅಂತಂದ್ರೆ ಸಂಚಾರ ಮಾಡ್ಕೊಂಡು ಮತ್ತೆ ಸುತ್ತಲೂ ಪ್ರದಕ್ಷಿಣೆ ಹಾಡ್ಕೊಂಡು ಮಾರನೇ ದಿನ ಬೆಳಗ್ಗೆ ಹೊತ್ತಿಗೆ ಅದೇ 0 ಡಿಗ್ರಿಗೆ ಬಂದ್ಬಿಡ್ತು ಕಾಲಚಕ್ರ. ಇದರ ಜೊತೆಗೆ ಎಲ್ಲ ಗ್ರಹಗಳು ಕೂಡ ಒಂದು ಪ್ರದಕ್ಷಿಣೆ ಮಾಡಿ ಆಗಿದೆ. ಅದಲ್ಲದೇನೆ ಈ ಗ್ರಹಗಳ ಪ್ರತ್ಯೇಕ ಸಂಚಾರ ಹೊಂದಿರೋದ್ರಿಂದ ಅವುಗಳೂ ಸಂಚಾರ ಮಾಡ್ತಾ ಇವೆ. ಈ ಗ್ರಹಗಳ ಸಂಚಾರದಲ್ಲಿ ಅವರ ವೇಗದಲ್ಲಿ ವ್ಯತ್ಯಾಸ ಇದೆ. ಎಲ್ಲ ಗ್ರಹಗಳು ಕೂಡ ಒಂದೇ ಸಮನಾಗಿ ವೇಗವಾಗಿ ಸಂಚಾರ ಮಾಡ್ತಾ ಇಲ್ಲ. ಒಂದೊಂದು ಗ್ರಹಗಳು ಒಂದೊಂದು ರೀತಿಯ ವೇಗದಲ್ಲಿ ಸಂಚಾರ ಮಾಡ್ತಾ ಇವೆ. ಕೃತಯುಗದ ಆರಂಭದಲ್ಲಿ ಎಲ್ಲ ಗ್ರಹಗಳು ಮೇಷರಾಶಿಯಲ್ಲಿದ್ದವು. ಒಟ್ಟಿಗೆ ಸಂಚಾರ ಹೊರಟು. ಎಲ್ಲ ಹೊರಟಾಗೇನಾಯಿತು, ಒಂದೊಂದು ಗ್ರಹಗಳ ವೇಗ ಒಂದೊಂದು ರೀತಿ ಇರೋದ್ರಿಂದ ಇವತ್ತಿಗೇನಾಗಿದೆ, ಸೂರ್ಯ ಒಂದು ರಾಶಿಯಲ್ಲಿರ್ತಾನೆ, ಚಂದ್ರನು ಮತ್ತೊಂದು ರಾಶಿಯಲ್ಲಿರ್ತಾನೆ, ಬೃಹಸ್ಪತಿ ಮತ್ತೊಂದು ರಾಶಿಯಲ್ಲಿ, ಶುಕ್ರ ಮತ್ತೊಂದು ರಾಶಿಯಲ್ಲಿ, ಹೀಗೆ ಬೇರೆ ಬೇರೆ ರಾಶಿಗಳಲ್ಲಿ ಅವರವರುಗಳಿದ್ದಾರೆ. ರಾಶಿಚಕ್ರವೂ ಕೂಡ ಸಾಮಾನ್ಯವಾಗಿ ಈಗ ಈ ಚಕ್ರಾಬ್ಜ ಮಂಡಲವನ್ನೆಲ್ಲ ಪ್ರಿಂಟ್ ಆಗಿರ್ತಕ್ಕಂಥ ಸಿಗತ್ತೆ. ತಾಮ್ರದಲ್ಲೂ ಮಾಡ್ತಾರೆ, ಬೆಳ್ಳಿದು ಮಾಡ್ತಾರೆ. ಅದರಲ್ಲೆಲ್ಲ ತಪ್ಪು ಮಾಡಿದ್ದಾರೆ. ರಾಶಿಚಕ್ರವನ್ನು ಪ್ರದಕ್ಷಿಣಾಕಾರವಾಗಿ ಬರೆದಿದ್ದಾರೆ. ಮೇಷ, ವೃಷಭ ಎಲ್ಲ ಪ್ರದಕ್ಷಿಣೆಯಾಗಿ ಹಾಕೊಂಡು ಬರೆದು ಬಿಟ್ಟಿದ್ದಾರೆ. ವಾಸ್ತವಿಕವಾಗಿ ರಾಶಿಚಕ್ರ ಹಾಗಿಲ್ಲ. ಅಥೋ ವಾಮಗತಿ ಪ್ರೋಕ್ತ, ವಾಸ್ತವಿಕವಾಗಿ ಅಪ್ರದಕ್ಷಿಣೆಯಾಗಿದೆ ರಾಶಿಗಳೆಲ್ಲ. ಮೇಷ ಹಿಂದಕ್ಕೆ ಹೋದರೆ ವೃಷಭ, ಅದರ ಹಿಂದಕ್ಕೆ ಹೋದರೆ ಮಿಥುನ, ಹೀಗೆ ಅಪ್ರದಕ್ಷಿಣಾಕಾರವಾಗಿ ರಾಶಿಗಳೆಲ್ಲ ಇವೆ. ಈಗ ಸೂರ್ಯ ಎಲ್ಲ ಗ್ರಹಗಳ ಸಂಚಾರ ಚಿಂತನೆ ಮಾಡೋಣ. ಕಾಲಚಕ್ರ ಏನಾಯಿತು, ದಿನಕ್ಕೊಮ್ಮೆ ಪೂರ್ತಿ 360 ಡಿಗ್ರಿ ಸಂಚಾರ ಮಾಡ್ಕೊಂಡು ಬಂತು. ಆದರೆ ಸೂರ್ಯನ ಸಂಚಾರದಲ್ಲಿ ಅಷ್ಟು ವೇಗ ಇಲ್ಲ. ಸೂರ್ಯ ದಿನಕ್ಕೆ 360 ಡಿಗ್ರಿ ಪೂರ್ತಿ ಮಾಡೋದಿಲ್ಲ.
359 ಡಿಗ್ರಿ ಮಾತ್ರ ಕವರ್ ಮಾಡ್ತಾನೆ ಸೂರ್ಯ. ಸೂರ್ಯನ ಸಂಚಾರದ ವೇಗದಲ್ಲಿ ವ್ಯತ್ಯಾಸ ಇರೋದ್ರಿಂದ ಸೂರ್ಯ 359 ಡಿಗ್ರಿ ಮಾತ್ರ ಕವರ್ ಮಾಡ್ತಾನೆ. ಅಂದರೆ ಒಂದು ದಿನಕ್ಕೆ 1 ಡಿಗ್ರಿ ಹಿಂದಕ್ಕೆ ಬಿದ್ದ ಸೂರ್ಯ. ಹೀಗೆ ಆಗ್ತಾ ಆಗ್ತಾ ಒಂದು ತಿಂಗಳ ಆಗುವ ಹೊತ್ತಿಗೆ 30 ಡಿಗ್ರಿ ಹಿಂದಕ್ಕೆ ಬೀಳ್ತಾನೆ. ಹಾಗಾಗಿ ಏನಾಯಿತು, ಸೂರ್ಯ ಮೊದಲಿಗೆ ಮೇಷರಾಶಿಯಲ್ಲಿದ್ದಂಥವನು 30 ದಿನ ಆಗುವ ಹೊತ್ತಿಗೆ ಹಿಂದಕ್ಕೆ 30 ಡಿಗ್ರಿ ಹಿಂದಕ್ಕೆ ಬಿದ್ದ. ಅಲ್ಲಿ ಎರಡನೇ ರಾಶಿ ಸಿಗತ್ತೆ, ವೃಷಭ ರಾಶಿ ಸಿಗತ್ತೆ. ಹಾಗಾಗಿ ಸೂರ್ಯ ವೃಷಭ ರಾಶಿಗೆ ಬಂದ. ಹೀಗೆ ಪ್ರತಿಯೊಂದು ಗ್ರಹಗಳೂ ಅಷ್ಟೇನೆ ಕಾಲಚಕ್ರದಕ್ಕೆ ಒಳಗಾಗಿ ಎಲ್ಲರೂ ಸಂಚಾರ ಮಾಡಿಬಿಡ್ತಾರೆ. ಹಾಗಾಗಿ ಪ್ರತಿನಿತ್ಯ ಪ್ರತಿಯೊಬ್ಬರೂ ಪ್ರದಕ್ಷಿಣೆ ಮಾಡ್ತಾನೆ ಇದ್ದಾರೆ. ಹಾಗಾಗಿ ನಾವು ಪ್ರತಿನಿತ್ಯ ಸೂರ್ಯ ಉದಯ ಆಗಿದ್ದು, ಚಂದ್ರ ಉದಯ ಆಗತ್ತೆ, ನಕ್ಷತ್ರಗಳು ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇಲ್ಲೇ ಮುಂದೆ ರಾಜರು ಅದನ್ನು ಸ್ಪಷ್ಟಪಡಿಸ್ತಾರೆ. ಮಿಕ್ಕ ಗ್ರಹಗಳು ಹೋಗ್ತಿದೆಯೋ ಇಲ್ವೋ ಗೊತ್ತಾಗದೇ ಇದ್ರೂ ಕೂಡ ಸಪ್ತರ್ಷಿ ಮಂಡಲವನ್ನು ಗಮನಿಸ್ತು ಅಂತಂದ್ರೆ ಪ್ರತಿನಿತ್ಯ ಪ್ರದಕ್ಷಿಣೆ ಮಾಡೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಬೆಳಗ್ಗೆ ಸಾಯಂಕಾಲದಲ್ಲಿ ನೋಡ್ತು ಅಂತಂದ್ರೆ, ಇವಾಗ ಸಿಟಿಯಲ್ಲಿ ಬೆಳಕೆ ಜಾಸ್ತಿ ಆಗೋಯ್ತು, ನಕ್ಷತ್ರಗಳೇ ಕಾಣಿಸೋದಿಲ್ಲ. ಧ್ರುವ ನಕ್ಷತ್ರದ ಸುತ್ತಲೂ ನೋಡಿದಾಗ ಸಪ್ತರ್ಷಿ ಮಂಡಲ ಇದೆ, 7 ನಕ್ಷತ್ರಗಳು ಕ್ವಶ್ಚನ್ ಮಾರ್ಕದಲ್ಲಿ ಇರುತ್ತೆ. ಆ ನಕ್ಷತ್ರಗಳನ್ನು ಗಮನಿಸಿದರೆ ಸಾಯಂಕಾಲ ನೋಡಿ ನೀವು ಬೆಳಗ್ಗಿನ ಜಾವ ನೋಡೋ ಹೊತ್ತಿಗೆ ಹೆಚ್ಚು ಕಡಿಮೆ ಪ್ರದಕ್ಷಿಣೆ ಬಂದಿರುತ್ತದಾಗಲೇ ಅದು. ಅಂದರೆ ಹೀಗೆ ಪ್ರತಿನಿತ್ಯವೂ ಎಲ್ಲ ಗ್ರಹಗಳು ಕಾಲಚಕ್ರದ ವೇಗಕ್ಕೆ ಒಳಗಾಗಿ ಒಂದು ಪ್ರದಕ್ಷಿಣೆ ಮಾಡಿದ್ದಾಗಿದೆ. ಆದರೆ ತಮ್ಮ ತಮ್ಮ ಸಂಚಾರದ ವೇಗದಲ್ಲಿ ವ್ಯತ್ಯಾಸ ಇರೋದ್ರಿಂದ ಈ ರಾಶಿಗಳಲ್ಲಿ ಗ್ರಹಗಳು ಬೇರೆ ಬೇರೆ ರಾಶಿಗಳಿಗೆ ಬಂದು ಸೂರ್ಯ 1 ತಿಂಗಳಿಗೆ 1 ರಾಶಿಗೆ ಹೋಗ್ತಾನೆ. ಚಂದ್ರಶ್ಚಾಪಿ ತಥೋ ಮಂದ ಗತಿತ್ವಾತ್ ಪೃಷ್ಠತಸ್ಥಿತಂ ರಾಶಿಂ ಸಾರ್ಧದ್ದಿರದ್ವಂದೇ ನೈವ ಸಂಸ್ಪೃಶತಿ ಕ್ರಮಾತ್. ಅದೇ ಚಂದ್ರನನ್ನು ತೆಗೆದುಕೊಂಡಾಗ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರಲಿಕ್ಕೆ ದಿನಕ್ಕೆ 1 ಡಿಗ್ರಿ ಹಿಂದಕ್ಕೆ ಬಿದ್ದಾದ್ರಿಂದ 1 ತಿಂಗಳು ಕಾಲ ತಗೊಳ್ತು. ಚಂದ್ರ ಹಾಗಲ್ಲ, 2.5 ದಿನದಲ್ಲೇನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡಿಬಿಡ್ತಾರಂತೆ. ಬೃಹಸ್ಪತಿಯನ್ನು ತೆಗೆದುಕೊಂಡಾಗ ಬೃಹಸ್ಪತಿ ತುಂಬಾ ನಿಧಾನ. 1 ರಾಶಿಯಿಂದ ಮತ್ತೊಂದು ರಾಶಿಗೆ ಬರಲಿಕ್ಕೆ 1 ವರ್ಷ ಬೇಕು ಬೃಹಸ್ಪತಿಗೆ. ಬೃಹಸ್ಪತಿಯ ಸಂಚಾರ ಮತ್ತೂ ನಿಧಾನ ಆಯಿತು. ಶನಿ ವರ್ಷದ್ವಯೇನೈವ ಪೃಷ್ಠೇಧಿ ಗಚ್ಚತಿ ಅತಿಮಂದಗತಿತ್ವ ಸಹ ಶನೈಶ್ಚರೀತೀರಿತಃ. ಹೀಗೆ ನೋಡ್ತಾ ನೋಡ್ತಾ ಹೋದಾಗ ಶನೈಶ್ಚರ, ಆ ಶನೈಶ್ಚರನು 1 ರಾಶಿಯಿಂದ ಮತ್ತೊಂದು ರಾಶಿಗೆ ಬರಲಿಕ್ಕೆ 2 ವರ್ಷವನ್ನು ತೆಗೆದುಕೊಳ್ತಾನಂತೆ. ಅದಕ್ಕೆ ಅವನಿಗೆ ಶನೈಶ್ಚರ ಅಂತ ಹೆಸರು. ಶನೈ ಅಂದರೆ ಮೆಲ್ಲಗೆ ಅಂತ, ಚರ ಅಂದರೆ ಸಂಚಾರ. ಎಲ್ಲ ಗ್ರಹಗಳ ಮಧ್ಯೆಯಲ್ಲೂ ಕೂಡ ತುಂಬ ನಿಧಾನವಾದ ಸಂಚಾರ ಅಂದರೆ ಶನೈಶ್ಚರ ಸಂಚಾರ. 2 ವರ್ಷ ಬೇಕು 1 ರಾಶಿಯಿಂದ ಮತ್ತೊಂದು ರಾಶಿಗೆ ಬರಲಿಕ್ಕೆ. ಹೀಗೆ ಪ್ರತಿಯೊಂದು ಗ್ರಹಗಳು ಕೂಡ ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇವೆ. ಇವೆಲ್ಲವನ್ನು ಇದೆಲ್ಲಕ್ಕೂ ಆಧಾರವಾಗಿ ಕಾಲಚಕ್ರವು ತಾನು ಸಂಚಾರ ಮಾಡ್ತಾ ಇದೆ. ವಾಸ್ತವಿಕವಾಗಿ ಎಲ್ಲೂ ಪ್ರದಕ್ಷಿಣೆಯಾಗಿ ಸಂಚಾರ ಮಾಡ್ತಾ ಇರೋದು, ಯಾರೂ ಅಪ್ರದಕ್ಷಿಣೆಯಾಗಿ ಸಂಚಾರ ಮಾಡ್ತಿಲ್ಲ.
ಆದರೆ ಅವರ ಸಂಚಾರದ ವೇಗದಲ್ಲಿ ವ್ಯತ್ಯಾಸ ಇರೋದ್ರಿಂದ ಹಿಂದಕ್ಕೆ ಬೀಳ್ತೀಯಾರಷ್ಟೇನೆ. ಸೂರ್ಯನೂ ಪ್ರದಕ್ಷಿಣೆಯಾಗಿ ಸಂಚಾರ ಮಾಡ್ತಿರೋದು, ಎಲ್ಲ ಗ್ರಹಗಳೂ ಪ್ರದಕ್ಷಿಣೆಯಾಗಿ ಮಾಡ್ತಿರೋದು. ಹಿಂದಕ್ಕೆ ಬಿದ್ದ ಕಾರಣ ಏನು ಅಂತಂದ್ರೆ ಕಾಲಚಕ್ರ ಮುಂದಕ್ಕೆ ಹೋಗಿಬಿಡ್ತು, ರಾಶಿಚಕ್ರ ಮುಂದಕ್ಕೆ ಹೋಗಿಬಿಡ್ತು. ದೂರಗತಿ ನಿಧಾನ ಆಯಿತು ಅಂತಂದ್ರೆ ನಿಧಾನ ಆದ್ರಿಂದ ರಾಶಿಯಲ್ಲಿ ಹಿಂದಕ್ಕೆ ಬಿದ್ದರೆ ಹೊರತಾಗಿ ಯಾರೂ ಕೂಡ ಹಿಂದಕ್ಕೆ ಪ್ರದಕ್ಷಿಣೆ ಮಾಡ್ತಿಲ್ಲ. ಯದಿ ಗ್ರಹರಥಾ ಸರ್ವೇ ಗಚ್ಚೆಯುರ್ ವಾಮಭಾಗತಃ ತರ್ಹಿ ಸೂರ್ಯೋದಯೇ ಸೂರ್ಯ ಮೇವೇಕ್ಷತೆ ನರೈಹಿ ಅರ್ಘ್ಯಂ ಕಸ್ಯ ಕರೇ ದದ್ಯು ಗಾಯತ್ರ ಮಂತ್ರಿತೈ ಜಲೈಹಿ. ಕೆಲವು ಕಡೆ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತೆ ಅಂತ ಕಾಣಿಸತ್ತೆ. ಅದಕ್ಕೇನು ಅರ್ಥ ಅಂತಂದ್ರೆ ಅವರ ಸಂಚಾರದಲ್ಲಿ ನಿಧಾನಗತಿಯಾಗಿರೋದ್ರಿಂದ ಹಿಂದಕ್ಕೆ ಬಿದ್ದರು ಅಂತ ಅಷ್ಟೇ ಅರ್ಥವೇ ಹೊರತಾಗಿ ಯಾವ ಗ್ರಹಗಳು ಕೂಡ ಅಪ್ರದಕ್ಷಿಣೆಯಾಗಿ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡ್ತಾ ಇಲ್ಲ. ಹಾಗೆ ಸಂಚಾರ ಮಾಡ್ತಿದೆ ಅಂತ ಒಪ್ಕೊಂಡ್ರೆ ಅದಕ್ಕೆ ರಾಜರು ಅಂತಾರೆ ಸೂರ್ಯನು ಪ್ರದಕ್ಷಿಣೆಯಾಗಿ ಮಾಡ್ತಿಲ್ಲ, ಅಪ್ರದಕ್ಷಿಣೆಯಾಗಿ ಹೋಗ್ತಿದ್ದಾನೆ ಅಂತಂದ್ರೆ ಹಾಗಾದರೆ ಸೂರ್ಯೋದಯ ಆದಾಗ ನಾವು ಅರ್ಘ್ಯವನ್ನು ಕೊಡ್ತೇವೆ. ಯಾತಕ್ಕೆ ಅರ್ಘ್ಯ ಕೊಟ್ಟಿದ್ದು? ಸೂರ್ಯ ರಥದಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾನೆ ಅಂತ ಸೂರ್ಯದೇವರನ್ನ ನಿರೀಕ್ಷಣೆ ಮಾಡ್ತಾ ಅರ್ಘ್ಯವನ್ನು ಕೊಡ್ತಾ ಇರೋದು. ಸೂರ್ಯ ಹಿಂದಕ್ಕೆ ಹೋಗ್ತಿದ್ರೆ ಹಿಂಭಾಗಕ್ಕೆ ಅರ್ಘ್ಯ ಕೊಟ್ಟಿದ್ದ. ನಾವು ರಥದ ಹಿಂಭಾಗವನ್ನು ದರ್ಶನ ಮಾಡಿ ಅರ್ಘ್ಯ ಕೊಡ್ತಿರೋದಲ್ಲ, ರಥ ಮುಂದಕ್ಕೆ ಬರ್ತಿದೆ ಅಂತ ತಿಳಿದುಕೊಂಡು ಅರ್ಘ್ಯ ಕೊಡ್ತಿರೋದು. ಆದ್ದರಿಂದ ಪ್ರತಿಯೊಂದು ಗ್ರಹಗಳು ಕೂಡ ಪ್ರದಕ್ಷಿಣಾಕಾರವಾಗಿ ಸಂಚಾರ ಮಾಡ್ತಾ ಇರೋದು. ಇದು ಒಟ್ಟಾರೆ ಚಕ್ರಗಳ ಸಂಚಾರದ ಕ್ರಮ. ಭೂಮಿಯಿಂದ 1,00,000 ಯೋಜನ ಎತ್ತರದಲ್ಲಿ ತಗೊಂಡಾಗ ಸೂರ್ಯನ ಸಂಚಾರ ಸಿಗತ್ತೆ. ಸೂರ್ಯಮಂಡಲ ಇರತಕ್ಕಂಥದ್ದು ಭೂಮಿಯಿಂದ 1,00,000 ಯೋಜನದಲ್ಲಿ. ಹೀಗೆ ಮುಂದಕ್ಕೆ ಎಲ್ಲ ಗ್ರಹಗಳನ್ನು ಮೇಲೆ ಹೇಳ್ತಾ ಹೋಗ್ತಾರೆ. ನೆನ್ನೆಯ ಉಪನ್ಯಾಸದಲ್ಲಿ ಬಂದಿತ್ತು, ಒಟ್ಟು ಕಾಲಚಕ್ರದಲ್ಲಿ 12 ಧಾರೆಗಳಿವೆ, 12 ಭಾಗಗಳಿವೆ. ನವಗ್ರಹಗಳಿಗೊಂದು, ನಕ್ಷತ್ರಕ್ಕೆ ಒಂದು, ಸಪ್ತ ಋಷಿಗಳಿಗೆ, ಜ್ಯೋತಿಷ್ಚಕ್ರ, ಇದಕ್ಕೆಲ್ಲ ಆಧಾರವಾಗಿದೆ ಈ ಕಾಲಚಕ್ರ ಅಂತ. ಅಂದರೆ ಆಯಾಯ ಸ್ಥಾನದಲ್ಲಿ ಆಯಾ ಗ್ರಹಗಳಿದ್ದಾವೆ, ಆಯಾಯ ಅಂತರದಲ್ಲೇ ಅವರು ಸಂಚಾರ ಮಾಡ್ತಾ ಇರೋದು. ಇದಲ್ಲದೇನೆ ಸೂರ್ಯ ರಥ, ಆ ಸೂರ್ಯನ ರಥ ಸಂಚಾರ ಮಾಡ್ತಾ ಇರತಕ್ಕಂಥದ್ದು, ಅದರ ಚಕ್ರ ಮಾನಸೋತ್ತರ ಪರ್ವತದ ಮೇಲಿದೆ. ಶಿಂಶುಮಾರ ರೂಪಿ ಭಗವಂತ ರಶ್ಮಿಯ ದ್ವಾರದಿಂದ ಎಲ್ಲವನ್ನ ಗ್ರಹಣ ಮಾಡಿದ್ದಾನೆ ಅಂತವರು ಕೂಡ ನೆನ್ನೆ ಹೇಳಿದರು. ಧ್ರುವಮಂಡಲ ಅಕ್ಷಾಗ್ರ ಖಚಿತಾ ಚೈಕಾ ತೂಲಾ ಸ್ಥೂಲಾ ಹಿರಣ್ಮಯಿ ಧ್ರುವಮಂಡಲ ಸಂಲಗ್ನ ಕಾಲಚಕ್ರಂ ಚ ಬಿಭ್ರತಿ ತೇನೈವ ಸಹ ಗಚ್ಚೇಚ್ಚ ನಚೇಚ್ಚಕ್ರಂ ಪತೇದ್ಧಿ ತತ್. ಆ ಸೂರ್ಯದ ರಥದ ವರ್ಣನೆಯನ್ನು ಮತ್ತು ಮಾಡ್ತಿದ್ದಾರೆ. ಸೂರ್ಯ ರಥ ಮಾನಸೋತ್ತರ ಪರ್ವತದ ಮೇಲಿದೆ. ಚಕ್ರ ಅಂತಂದ ಮೇಲೆ ಅದಕ್ಕೆ ಒಂದು ರಥಕ್ಕೂ ಚಕ್ರಕ್ಕೂ ನಾಭಿ ಒಂದು ಸಂಪರ್ಕ ಇರಬೇಕಲ್ಲ. ಆ ಚಕ್ರ ತಿರುಗಿಸ್ತಾ ಇದೆ, ಚಕ್ರವನ್ನು ತಿರುಗಿಸ್ತಾ ಇದೆ. ಎಣ್ಣೆಗಾಣದಲ್ಲಿ ಮಧ್ಯದಲ್ಲಿ ಮೇಢಿ ಇರುತ್ತೆ, ಮೇಢಿಗೆ ಹಗ್ಗವನ್ನು ಕಟ್ಟಿ ಚಕ್ರವನ್ನು ತಿರುಗಿಸ್ತಾರೆ. ಹಾಗೆ ಚಕ್ರ ತಿರುಗ್ತಾ ಇರತಕ್ಕಂಥದ್ದು ಮಾನಸೋತ್ತರ ಪರ್ವತದ ಮೇಲೆ. ಅದು ಇರತಕ್ಕಂಥದ್ದು ಮೇರು ಪರ್ವತ ಮಧ್ಯದಲ್ಲಿರತಕ್ಕಂಥದ್ದು, 7ನೇ ದ್ವೀಪದಲ್ಲಿ ಮಾನಸೋತ್ತರ ಪರ್ವತ ಇರತಕ್ಕಂಥದ್ದು, ಅಲ್ಲಿ ಚಕ್ರ ತಿರುಗ್ತಾ ಇರತಕ್ಕಂಥದ್ದು. ಇದರ ಮೇಢಿ ಇರತಕ್ಕಂಥದ್ದು ಮೇರು ಪರ್ವತದಲ್ಲಿ. ಮೇರು ಪರ್ವತದಿಂದ ಅಲ್ಲಿಯವರೆಗೂ ಕೂಡ ಒಂದು ದಾರವನ್ನು ಕಟ್ಟಿದ್ದಾರೆ ಚಕ್ರ ತಿರುಗಲಿಕ್ಕೋಸ್ಕರವಾಗಿ. ಇದಲ್ಲದೇನೆ ಮತ್ತೊಂದು ಧ್ರುವಮಂಡಲದಿಂದ ಸೂರ್ಯನ ಚಕ್ರಕ್ಕೆ ಸಂಪರ್ಕ ಇದೆಯಂತೆ. ಎರಡೂ ಕಡೆಯಿಂದ ಚಕ್ರವನ್ನು ಹಿಡಿದುಕೊಂಡು ಶಿಂಶುಮಾರ ತಾನು ತಿರುಗುತ್ತಾ ಸೂರ್ಯನ ರಥದ ಚಕ್ರವನ್ನು ತಿರುಗಿಸ್ತಾನೆ. ಹಾಗಾಗಿ ಸೂರ್ಯ ರಥವು ಸಂಚಾರ ಮಾಡ್ತಾ ಇದೆ. ಹೀಗೆ ಪ್ರತಿಯೊಂದೂ ಕೂಡ ಮೇರುವಿಗೆ ಪ್ರದಕ್ಷಿಣೆ ಮಾಡಿಕೊಂಡು ಜಗತ್ತಿಗೆ ಬೆಳಕನ್ನು ಕೊಡ್ತಾ ಜ್ಯೋತಿಷ್ ಚಕ್ರ ಸಂಚಾರ ಮಾಡ್ತಾ ಇದೆ. ಇದು ಸೂರ್ಯನ ಮಟ್ಟ. ಸೂರ್ಯನ ಮಟ್ಟ ಎಷ್ಟು ಅಂತಂದ್ರೆ ಭೂಮಿಯಿಂದ ಒಟ್ಟು 1,00,000 ಯೋಜನ ಎತ್ತರಕ್ಕೆ ಹೋಗಬೇಕು. ಅಲ್ಲಿಂದ 10,000 ಕೆಳಗೆ ಬಂತು ಅಂತಂದ್ರೆ ಅಲ್ಲಿ ರಾಹುಮಂಡಲ ಇದೆ. ಅಂದ್ರೆ ಭೂಮಿಯಿಂದ ಒಟ್ಟು 90,000 ಯೋಜನ ಮೇಲಕ್ಕೆ ಹೋಯಿತು ಅಂತಂದ್ರೆ ರಾಹು ಗ್ರಹ ಸಿಗತ್ತೆ. ತತ್ರೇವ ಕೇತುಶತಕಂ ರಾಹುಣ ಸಹ ತಿಷ್ಠತಿ. ರಾಹು ಮತ್ತೆ ಕೇತು, 100 ಜನ ಕೇತುಗಳಿದ್ದಾರೆ ಒಟ್ಟು, ಒಬ್ಬ ರಾಹು. ಇಷ್ಟು ಜನವೂ ಕೂಡ ಭೂಲೋಕದಿಂದ 90,000 ಯೋಜನ ಮೇಲಗಡೆ ಇದ್ದಾರೆ.
ಚಕ್ರಶ್ಚಿನ್ನಂ ರಾಹುಶಿರಃ ಹರಿಣ ಅದ್ಭುತ ಕರ್ಮಣ. ರಾಹು ಅಂತಂದ ಕೂಡಲೇ ರಾಹು ಎಂಬತಕ್ಕಂಥವನು ಒಬ್ಬ ದೈತ್ಯ. ಅವನು ಗ್ರಹವಾಗಿದ್ದಾನೆ. ಅದ್ಯಾಕೆ ಗ್ರಹ ಆದ? ಅದಕ್ಕೆ ರಾಜರು ಹೇಳ್ತಾ ಇದ್ದಾರೆ, ಹಿಂದೆ ಅಮೃತ ಮಥನ ಆಯಿತು. ಎಲ್ಲ ಕತೆ ಕೇಳಿರ್ತೀರ. ಅಮೃತ ಮಥನ ಆಯಿತು, ದೇವದೈತ್ಯರು ಸೇರಿಕೊಂಡು ಅಮೃತ ಮಥನ ಮಾಡಿದ್ರು. ಅದರಲ್ಲಿ ದೈತ್ಯರು ಅಮೃತದ ಕಲಶವನ್ನು ಕಿತ್ತುಕೊಂಡು ಹೋದರು. ಭಗವಂತ ಮೋಹಿನಿ ರೂಪದಿಂದ ಬಂದು ಅಮೃತ ಕಲಶವನ್ನು ತಾನು ತೆಗೆದುಕೊಂಡು ದೇವತೆಗಳಿಗೆ ಉಣಿಸಿದ, ದೈತ್ಯರಿಗೆ ಮೋಸ ಮಾಡಿದ. ಆಗ ಈ ದೈತ್ಯರ ಮಧ್ಯದಲ್ಲಿದ್ದಂತಹ ರಾಹುವು ಬಂದು ಸೂರ್ಯಚಂದ್ರನ ಮಧ್ಯೆ ಸೇರಿಕೊಂಡ, ತಾನು ಅಮೃತವನ್ನು ಪಾನ ಮಾಡಲಿಕ್ಕೆ ಅಂತ. ರಾಹು ತಪಸ್ಸು ಮಾಡಿದ್ದ, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ದ, ನಾನು ಅಮೃತಪಾನ ಮಾಡಬೇಕು ಅಂತ. ಅವನ ಚಿಂತನೆ ಏನು? ಸಾಧಾರಣ ದೈತ್ಯರೆಲ್ಲ ತಪಸ್ಸು ಮಾಡೋದೇ ನಾವು ಸಾಯಬಾರದು ಅಂತ. ಅವರೆಲ್ಲೂ ಸಾಯಬಾರದು ಅಂತ ಹೊರ ಕೇಳ್ಕೊಂಡಿರ್ತಾರೆ. ಭಗವಂತ ಯಾವುದೋ ಒಂದು ರೀತಿ ಉಪಾಯ ಮಾಡಿ ಅವನು ಸಂಹಾರ ಮಾಡಿಬಿಡ್ತಾನೆ. ಅದಕ್ಕೆ ಇವನು ಉಪಾಯ ಮಾಡ್ದ, ಸಾಯಬಾರದು ಅಂತ ಹೊರ ಕೇಳ್ಕೊಳ್ಳೋಕ್ಕಿಂತ ಅಮೃತವನ್ನು ಕುಡಿಬೇಕು ಅಂತ ಹೊರ ಕೇಳ್ಕೊಂಡ್ಬಿಟ್ರೆ ಅಮೃತ ಕುಡಿದಂಥವ್ರು ಸಾಯೋದಿಲ್ಲ. ಹಾಗ ನಾನು ಅಮೃತಪಾನ ಮಾಡಬೇಕು ಅಂತ ಬ್ರಹ್ಮದೇವರ ಹತ್ರ ವರವನ್ನು ತೆಗೆದುಕೊಂಡ. ಅವನಿಗೆ ಬ್ರಹ್ಮದೇವರು ವರ ಕೊಟ್ಟಿದ್ರು, ತಥಾಸ್ತು ಅಂತ. ಹಾಗಾಗಿ ಅವನು ಕೂಡ ಅಮೃತಪಾನ ಮಾಡಬೇಕಾಗಿದೆ. ಅದಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟ. ಸೂರ್ಯಚಂದ್ರರ ಮಧ್ಯದಲ್ಲಿ ಬಂದು ರಾಹು ಕೂತುಕೊಂಡ. ಭಗವಂತ ಅಮೃತ ಆ ರಾಹುವಿನ ಕೈಗೂ ಹಾಕಿದ್ದಾನೆ. ಆಗ ಸೂರ್ಯಚಂದ್ರರು ಸೂಚನೆ ಮಾಡಿಬಿಟ್ರು, ಇವನು ನಮ್ಮವನಲ್ಲ, ದೈತ್ಯರ ಗುಂಪಿಂದ ಬಂದಿದ್ದಾನೆ ಅಂತ. ಚಕ್ರದಿಂದ ಸಂಹಾರ ಮಾಡಿದ ರಾಹುವನ್ನ ಭಗವಂತ ಅಂತ ಇಷ್ಟು ಸಾಮಾನ್ಯವಾಗಿ ಕಥೆಯನ್ನು ಕೇಳ್ತೇವೆ. ರಾಜರು ಬಿಡುತ್ತಾರೆ ಅದನ್ನೇ. ಚಕ್ರದಿಂದ ಸಂಹಾರ ಮಾಡಿದ, ಹೌದು. ಹೇಗೆ ಸಂಹಾರ ಮಾಡಿದ ಭಗವಂತ? ರಾಹು ಅಮೃತವನ್ನು ಕುಡಿಬೇಕು ಅಂತ ವರವನ್ನು ಕೇಳಿದ್ದಾನೆ. ಅಮೃತವನ್ನು ಕುಡಿಲಿಕ್ಕೆ ಬಿಟ್ಟು ಅಂತಂದರೆ ಅಮೃತ ಕುಡಿದ ಮೇಲೆ ಅವನನ್ನು ಸಾಯಿಸ್ಲಿಕ್ಕಾಗೋದಿಲ್ಲ. ಅಮೃತ ಕುಡಿಲಿಕ್ಕೆ ಆಗದೆ ಹೋದರೆ ಬ್ರಹ್ಮದೇವರು ಕೊಟ್ಟ ವರ ಸುಳ್ಳಾಗತ್ತೆ. ಅದಕ್ಕೋಸ್ಕರ ಭಗವಂತ ಏನು ಮಾಡಿದ? ಕೈಗೆ ಅಮೃತವನ್ನು ಹಾಕಿದ, ಬಾಯೊಳಗೆ ಪಾನ ಮಾಡುವವರೆಗೂ ಕೂಡ ಸುಮ್ಮನಿದ್ದ ಭಗವಂತ. ಬಾಯಿಗೆ ಹಾಕಿಕೊಂಡ ಕೂಡಲೇ ಭಗವಂತ ಚಕ್ರದಿಂದ ತಲೆಯನ್ನು ಕತ್ತರಿಸಿದ. ಎಷ್ಟು ಚಮತ್ಕಾರದಿಂದ ಭಗವಂತ ತಲೆ ಕತ್ತರಿಸಿದ ಅಂತಂದ್ರೆ, ತಲೆ ಕತ್ತರಿಸಿ ಬಿದ್ದ ಮೇಲೆ ಅಮೃತದ ಹನಿ ಕೆಳಗೆ ಇಳೀತಂತೆ. ಗಂಟಲ ಒಳಗೆ ಹೋಗಿ ಕೆಳಗೆ ಇಳಿಯೋದಕ್ಕೆ ಮುಂಚೆ ಭಗವಂತ ಕತ್ತರಿಸಿದ್ದಾನೆ. ಈಗೇನಾಯಿತು? ತಲೆಗೂ ಅಮೃತದ ಸಂಪರ್ಕ ಆಯಿತು, ಕೆಳಗಿನ ದೇಹಕ್ಕೂ ಅಮೃತದ ಸಂಪರ್ಕ ಆಯಿತು. ಆ ಸಂಪರ್ಕ ಆಗುವುದಕ್ಕೆ ಮುಂಚೆ ತಲೆ ಕತ್ತರಿಸಿ ಆಗಿತ್ತು. ಹಾಗಾಗಿ ರಾಹುವಿನ ಸಂಹಾರ ಆಯಿತು. ಆದರೆ ಈ ಮಧ್ಯೆಯಲ್ಲೇನಾಯಿತು? ಎರಡಕ್ಕೂ ಅಮೃತದ ಸಂಪರ್ಕ ಆಗಿಬಿಟ್ಟಿದೆ. ಆದ್ದರಿಂದ ಎರಡೂ ನಾಶವಾಗುವ ಹಾಗಿಲ್ಲ. ರುಂಡ ಮುಂಡ ಎರಡಕ್ಕೂ ಅಮೃತ ಸಂಪರ್ಕ ಆಗಿರೋದ್ರಿಂದ ಎರಡೂ ಉಳಿಯಬೇಕಾಗಿದೆ. ಭಗವಂತ ಏನು ಮಾಡಿದ? ರುಂಡವನ್ನೇ ಗ್ರಹವನ್ನಾಗಿ ಮಾಡಿದ. ಅದೇ ರಾಹು ಗ್ರಹ ಆಯಿತು. ಮುಂಡ ಏನಾಯಿತು? ಕ್ಷೀರ ಸಮುದ್ರದ ಸಮೀಪದಲ್ಲಿ ಇಷ್ಟೆಲ್ಲ ಅಮೃತದ ಗಲಾಟೆ ಆಗಿದ್ದು ಆ ಸಮುದ್ರಕ್ಕೆ ಬಿಸಾಡಿಬಿಟ್ರು. ರಾಜರು ಅಂತಾರೆ, ಈಗಲೂ ಕೂಡ ಆ ದೇಹ ಹಾಗೆಯೇ ಬಿದ್ದಿದೆಯಂತೆ. ಸಮುದ್ರದ ಒಳಗೆ ಮುಳುಗಿ ಹಾಗೆಯೇ ಬಿದ್ದಿದೆಯಂಥದ್ದು. ಅದು ಕೊಳೆಯುವ ಹಾಗಿಲ್ಲ. ಅಮೃತದ ಸಂಪರ್ಕ ಆಗಿದೆ, ಅದರಿಂದ ಅದು ಕೊಳೆಯುವ ಹಾಗಿಲ್ಲ. ಆ ದೇಹ ಅಲ್ಲೇ ಬಿದ್ದಿದೆಯಂತ. ರಾಹೋರಂಶೋಪಿ ತತ್ರಾಲ್ಪ ವರ್ತತೆ ನ ಸಪೂಜ್ಯತೆ ತನ್ನಾಂನ ಯಾಜ್ಞಿಕೈ ದತ್ತಾಪ್ಯಾಹುತಿ ತದ್ಗತೈಸ್ವರೈ ಹರಿಣಾವ ಹೃದಿಸ್ತೇನ ಭುಜ್ಯತೇನತು ರಾಹುಣ. ಹೀಗೆ ರಾಹುವು ಗ್ರಹವಾದ. ವಾಸ್ತವಿಕವಾಗಿ ಅಲ್ಲಿರ್ತಕ್ಕಂಥವನು ದೈತ್ಯ. ಆದರೆ ಅಮೃತದ ಸಂಪರ್ಕ ಆಗಿರೋದ್ರಿಂದ ಗ್ರಹವಾಗಿ ಉಳೀತು. ಮತ್ತೆ ನಾವು ರಾಹು ಶಾಂತಿ ಮಾಡ್ತೇವೆ, ಆಹುತಿಯನ್ನು ಕೊಡ್ತೇವೆ, ಅದು ದೈತ್ಯನಿಗೆ ಹೋಗತ್ತಾ ಅಂತಂದರೆ ಅದಕ್ಕೆ ಅಂದರು, ಯಾರು ವೈಷ್ಣವರು ಭಗವಂತನ ಚಿಂತನೆಯ ಪೂರ್ವಕವಾಗಿ, ರಾಹು ಅಂತಂದರೆ ರಾಹು ಅಂತರ್ಯಾಮಿಯಾದಂತಹ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣನ ಚಿಂತನೆ ಮಾಡ್ತಾ ಯಾಜ್ಞಿಕರು ಆಹುತಿಯನ್ನು ಕೊಡ್ತಾ ಇದ್ದಾರೋ ಅದನ್ನು ಆ ರಾಹುಮಂಡಲ ಇರತಕ್ಕಂಥ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಒಂದೇ ಗ್ರಹ ಇರತಕ್ಕಂಥದ್ದು. ಅದೇ ಗ್ರಹದಲ್ಲಿ ದೇವತೆಗಳು ವಾಸ ಮಾಡ್ತಾ ಇದ್ದಾರೆ, ದೈತ್ಯರೂ ವಾಸ ಮಾಡ್ತಾ ಇದ್ದಾರೆ. ವೈಷ್ಣವರು ಮುಖ್ಯ ಪ್ರಾಣನ ಚಿಂತನೆ ಪೂರ್ವಕವಾಗಿ ಭಗವಂತನನ್ನು ಚಿಂತಿಸ್ತಾ ಯಾರು ಆಹುತಿಯನ್ನು ಕೊಡ್ತಾರೆ ಯಾಜ್ಞಿಕರು, ಆ ಆಹುತಿಯನ್ನು ಅಲ್ಲಿರತಕ್ಕಂತಹ ದೇವತೆಗಳು ಹರಿನಾಮ ಹೃದಿಸ್ತೇನ, ಅಲ್ಲಿರತಕ್ಕಂತಹ ಭಗವಂತ ತಾನು ಅದನ್ನು ಸ್ವೀಕಾರ ಮಾಡಿ ಆ ಫಲವನ್ನು ಯಜಮಾನನಿಗೆ ಕೊಡ್ತಾನೆ.
ಈ ಚಿಂತನೆ ಬಿಟ್ಟು ಕೇವಲ ರಾಹುಗ್ರಹಕ್ಕೆ ಅಂತ ಯಾರು ಕೊಡ್ತಾರೋ ಅದನ್ನ ರಾಹು ಎಂಬತಕ್ಕಂತಹ ದೈತ್ಯ ತಾನು ತೆಗೆದುಕೊಳ್ತಾನೆ. ಅಂದರೆ ನಾವು ರಾಹು ಶಾಂತಿ ಮಾಡ್ತೇವೋ ಕೇತು ಶಾಂತಿ ಮಾಡ್ತೇವೋ ಏನೇ ಆಗಲಿ ಅದು ಸಫಲವಾಗಬೇಕು, ಭಗವಂತನು ಸ್ವೀಕರಿಸಬೇಕು ಅಂತಂದರೆ ಆಗ ಅಲ್ಲಿ ಭಗವಂತನ ಚಿಂತನೆ ಮಾಡಬೇಕು. ಆ ಭಗವಂತನ ಚಿಂತನೆ ಬರದೇ ಹೋದರೆ ಅದು ಆ ಆಹುತಿಯನ್ನು ದೈತ್ಯರು ಸ್ವೀಕಾರ ಮಾಡ್ತಾರೆ. ಹೀಗೆ ರಾಹುಮಂಡಲ ಒಟ್ಟು 90,000 ಯೋಜನ ಮೇಲೆ ಭೂಮಿಯಿಂದ ಇದೆ. ಅಲ್ಲಿ ಸೂರ್ಯಮಂಡಲದಿಂದ 1,00,000 ಮೇಲಕ್ಕೆ ಹೋಯಿತು ಅಂತಂದರೆ ಆಗ ಚಂದ್ರಮಂಡಲ ಸಿಗ್ತಾ ಇದೆ. ಚಂದ್ರನೂ ಕೂಡ ತಾನು ಸಂಚಾರ ಮಾಡ್ತಾ ಒಂದು ರಾಶಿಯಿಂದ ಒಂದು ರಾಶಿಗೆ 2.5 ದಿನಕ್ಕೆ ಒಂದು ರಾಶಿಗೆ ತಕ್ಕಂತೆ ತಾನು ಸಂಚಾರ ಮಾಡ್ತಾ 2,00,000 ಯೋಜನದ ಮೇಲೆ ಚಂದ್ರನ ವಾಸವಾಗ್ತಾ ಇದೆ. ಈ ಸೂರ್ಯ ಮತ್ತು ಚಂದ್ರ ಇವರಿಬ್ಬರಿಂದಲೇ ತಿಥಿಗಳ ನಿರ್ಮಾಣ ಆಗ್ತಾ ಇರೋದು. ನಾವು ಪಾಡ್ಯ ಅಭಿಗೆ ಅಂತ ಏನೆಲ್ಲ ಹೇಳ್ತಾ ಇದ್ದೇವೆ, ಇದು ಸೂರ್ಯ ಮತ್ತು ಚಂದ್ರರ ಅಂತರ ಏನಿದೆ ಇದನ್ನ ತೆಗೆದುಕೊಂಡೇ ತಿಥಿಗಳನ್ನು ಹೇಳ್ತಾ ಇರೋದು. ಒಟ್ಟು 360 ಡಿಗ್ರಿ ಹೇಳಿದೆ. ಒಂದು ಸರ್ಕಲ್ ಅಂದರೆ 360 ಡಿಗ್ರಿ ಬರಬೇಕು. ಅದರಲ್ಲಿ ಸೂರ್ಯನೂ ಸಂಚಾರ ಮಾಡ್ತಾ ಇದ್ದಾನೆ, ಚಂದ್ರನೂ ಸಂಚಾರ ಮಾಡ್ತಾ ಇದ್ದಾನೆ. ಇದರಲ್ಲಿ ಸೂರ್ಯ ಚಂದ್ರರು ಒಂದೇ ಸ್ಥಾನಕ್ಕೆ ಬಂದು ಬಿಟ್ರೆ, ಚಂದ್ರ ಸ್ವಲ್ಪ ಬೇಗ ತುಂಬ ಬೇಗ ಸಂಚಾರ ಮಾಡ್ತಿದ್ದಾನೆ, ಸಂಚಾರ ಮಾಡ್ತಾ ಮಾಡ್ತಾ ಸೂರ್ಯನ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕಾಗಿ ಬರುತ್ತೆ ಚಂದ್ರ. ಹೀಗೆ ಮಾಡ್ತಾ ಮಾಡ್ತಾ ಸೂರ್ಯ ಚಂದ್ರ ಇಬ್ಬರು ಒಂದೇ ರಾಶಿಗೆ ಬಂದು ಬಿಟ್ರೆ, ಒಂದೇ ದಿಕ್ಕಿನಲ್ಲಿ ಒಂದೇ ರಾಶಿಯಲ್ಲಿ ಬಂದು ಬಿಟ್ರು ಅಂತಂದ್ರೆ ಅವತ್ತು ಅಮಾವಾಸ್ಯೆ ಆಗತ್ತೆ. ಸೂರ್ಯಚಂದ್ರರು ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಇತ್ತು ಅಂತಂದ್ರೆ, ಅಂದರೆ 180 ಡಿಗ್ರಿ ವಿರುದ್ಧವಾಗಿ ಪೂರ್ತಿ ವಿರೋಧವಾಗಿ ಇದ್ದಾಗ ಆಗ ಹುಣ್ಣಿಮೆ ಆಗತ್ತೆ. ಈ ಸೂರ್ಯಚಂದ್ರರ ಅಂತರ ಏನಿದೆ ಇದನ್ನೇ ಇಟ್ಟುಕೊಂಡೇ ನಮ್ಮ ತಿಥಿಗಳ ಕಲ್ಪನೆ ಎಲ್ಲ ನಡೀತಾ ಇರೋದು. 180 ಡಿಗ್ರಿ ಇದ್ದಾಗ ಹುಣ್ಣಿಮೆ ಆಯಿತು, 0 ಡಿಗ್ರಿಯಲ್ಲಿ ಇಬ್ಬರು ಬಂದರು ಅಂತಂದರೆ ಅವತ್ತು ಅಮಾವಾಸ್ಯೆ ಆಯಿತು. ಅಂದರೆ ಹೀಗೆ ಮಾಡ್ತಾ ಮಾಡ್ತಾ ಹೋದಾಗ 12 ಡಿಗ್ರಿಗೆ ಒಂದೊಂದು ತಿಥಿ ಆಗ್ತಾ ಹೋಗುತ್ತೆ. ಒಟ್ಟು 360 ಡಿಗ್ರಿಗಳು, ನಮ್ಮ 30 ತಿಥಿಗಳಿದ್ದಾವೆ. 12 ಡಿಗ್ರಿ ಮಾಡ್ತಾ ಹೋಯ್ತು ಅಂತಂದರೆ ಆಗ 12 ಡಿಗ್ರಿಗೆ ಸೂರ್ಯನಿಗೂ ಚಂದ್ರನಿಗೂ 12 ಡಿಗ್ರಿ ವ್ಯತ್ಯಾಸ ಆಯಿತು ಅಂತಂದರೆ ಪ್ರತಿಪತ್ತಾಗತ್ತೆ. 24 ಡಿಗ್ರಿ ವ್ಯತ್ಯಾಸ ಆಯಿತು ಅಂತಂದರೆ ದ್ವಿತೀಯ ಆಗತ್ತೆ. ಹೀಗೆ ಹೋಗ್ತಾ ಹೋಗ್ತಾ 180 ಡಿಗ್ರಿ ಆಯಿತು ಅಂತಂದರೆ ಅವತ್ತು ಹುಣ್ಣಿಮೆ ಆಗಿರುತ್ತೆ. ಸೂರ್ಯ ಪೂರ್ವದಲ್ಲಿರ್ತಾನೆ, ಚಂದ್ರ ವಿರುದ್ಧ ದಿಕ್ಕಿನಲ್ಲಿ ಪೂರ್ತಿ ಪಶ್ಚಿಮದಲ್ಲಿರ್ತಾನೆ. 180 ಡಿಗ್ರಿ ವ್ಯತ್ಯಾಸ ಆಯಿತು ಅಂದರೆ ಅವತ್ತು ಹುಣ್ಣಿಮೆ ಆಗತ್ತೆ. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಸೂರ್ಯ ಇರುವಲ್ಲಿಗೆ ಚಂದ್ರನ ಬಂದು ಬಿಟ್ಟ ಅಂತಂದರೆ ಅವತ್ತು ಅಮಾವಾಸ್ಯೆ ಆಗತ್ತೆ. ಹೀಗೆ ದರ್ಶಮಾಹೋ ತದಾರಾಹೋಪ್ಯದ ಸೂರ್ಯಮಂಡಲಾತ್ ಯದೈಕರಾಶೋ ಯೋಗಸ್ಯಾತ್ ತದಾಹು ಗ್ರಹಣಂಬುದಾಹ. ವಾಸ್ತವಿಕವಾಗಿ ಇಬ್ಬರು ಒಂದೇ ಸ್ಥಾನ ಅಂತಂದರೆ ಇಬ್ಬರು ಒಂದೇ ರಾಶಿಯಲ್ಲಿದ್ದಾರೆ ಅಂತ ಅಷ್ಟೇ ಅರ್ಥ. ಯಾಕೆ? ಸೂರ್ಯನು ಇರತಕ್ಕಂಥದ್ದು 1,00,000 ಯೋಜನ, ಚಂದ್ರ ಅದಕ್ಕಿಂತ ಮೇಲೆ 2,00,000 ಯೋಜನದಲ್ಲಿರ್ತಕ್ಕಂಥವನು. ಹಾಗಾಗಿ ರಾಶಿ ಚಕ್ರದಲ್ಲಿ ತಗೊಂಡಾಗ ಅದೇ ಸ್ಥಾನದಲ್ಲಿ ಒಂದೇ ಸ್ಥಳದಲ್ಲಿ ಬಂದಿದ್ದಾರೆ ಹೊರತಾಗಿ ಇಬ್ಬರು ಒಂದೇ ಎತ್ತರದಲ್ಲಿ ಇಲ್ಲ, ಬೇರೆ ಬೇರೆ ಎತ್ತರದಲ್ಲಿದ್ದಾರೆ. ಇದ್ದರೂ ಕೂಡ ಸೂರ್ಯನೂ ವೃಷಭ ರಾಶಿಯಲ್ಲಿದ್ದಾನೆ, ಚಂದ್ರನೂ ವೃಷಭ ರಾಶಿಯಲ್ಲಿದ್ದಾನೆ. ಹೀಗೆ ಇದ್ದಾಗ ಅದು ಅಮಾವಾಸ್ಯೆ ಆಗತ್ತೆ ಅಂತ ಚಿಂತನೆ. ಹೀಗೆ ಮಾಡ್ತಾ ಗ್ರಹಣವು ಯಾವಾಗ ಆಗತ್ತೆ? ಹಾಗಾದರೆ ಗ್ರಹಣವು ಸೂರ್ಯ ಮತ್ತು ಚಂದ್ರ, ಸೂರ್ಯ ಅಥವಾ ಚಂದ್ರ, ರಾಹು ಬಂದಾಗ ಗ್ರಹಣ ಆಗತ್ತೆ ಅಂತ ಹೇಳೋದು. ರಾಹು ಗ್ರಹಣ ಹೇಗಾಯಿತು? ಎಲ್ಲ ಬೇರೆ ಬೇರೆ ಕಡೆ ಇದ್ದಾರಲ್ಲ. ಅದಕ್ಕೆ ವಿಜ್ಞಾನಿಗಳು ಅವರೇನು ಮಾಡ್ತಾರೆ, ಸೂರ್ಯ ಅವರು ಭೂಮಿಯೇ ಅಡ್ಡಾಡ್ತಾ ಇದೆ, ಭೂಮಿಯೇ ತಿರುಗ್ತಾ ಇದೆ, ಸೂರ್ಯ ಭೂಮಿ ಮತ್ತು ಚಂದ್ರನ ಮಧ್ಯೆಯಲ್ಲಿ ಸೂರ್ಯನು ಬಂದಾಗ ಗ್ರಹಣ, ಹೀಗೆಲ್ಲ ಅವರ ಚಿಂತನೆ ಇದೆ. ನಮ್ಮ ಪ್ರಕಾರ ಗ್ರಹಣ ಹೇಗೆ ಅಂತ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಯದೈಕರಾಶೋ ಯೋಗಸ್ಯಾತ್ ತದಾಹುರ್ಗ್ರಹಣಂಬುದಾಹ ಅಧೋವಾ ಪ್ಯೂರ್ಧದೇಶೇವಾ ರಾಶೇ ಸಾಮ್ಯೇನ ಯಾಗತಿ ಸಯೇವ ಯೋಗ ಸರ್ವೇಷಾಂ ನ ತ್ವೇಕತ್ರ ಸಹಸ್ಥಿತಿ. ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಗ್ರಹಗಳ ಸಂಚಾರ ಆಗ್ತಾ ಆಗ್ತಾ ಸೂರ್ಯನು ಇದ್ದಂತಹ ಗ್ರಹದಲ್ಲಿ ರಾಶಿಯಲ್ಲಿ ಅಥವಾ ಚಂದ್ರನು ಇದ್ದಂತಹ ರಾಶಿಯಲ್ಲಿ ರಾಹುವು ಬಂದ ಅಂತಂದರೆ ಆಗ ಗ್ರಹಣ ಆಗತ್ತೆ. ಸೂರ್ಯ ಚಂದ್ರರು ಹೇಗೆ ಒಂದೇ ರಾಶಿಯಲ್ಲಿ ಬಂದಾಗ ಅಮಾವಾಸ್ಯೆ ಆಗತ್ತೆ ಅಂತ ಹೇಳಿತೋ, ಹಾಗೆ ಸೂರ್ಯ ಅಥವಾ ಚಂದ್ರ ಇವರೊಟ್ಟಿಗೆ ರಾಹುವು ಒಂದೇ ರಾಶಿಯಲ್ಲಿ ಬಂದ ಅಂತಂದರೆ ಆಗ ಅದನ್ನ ಜ್ಞಾನಿಗಳು ಗ್ರಹಣ ಅಂತ ಕರೀತಾರೆ.
ಇದರಂತೆ ಉತ್ತರಾಯಣ ಮತ್ತು ದಕ್ಷಿಣಾಯನದ ವ್ಯವಸ್ಥೆ ಅದೂ ಅಷ್ಟೇ. ನಮಗೆ ಉತ್ತರಾಯಣದಲ್ಲಿ ಸೂರ್ಯನು ಪೂರ್ತಿ ಎಡಕ್ಕೆ ಬಂದಂತೆ, ದಕ್ಷಿಣಾಯನದಲ್ಲಿ ಪೂರ್ತಿ ಬಲಕ್ಕೆ, ಹೀಗೆ ಸೂರ್ಯ ಸಂಚಾರ ಕಾಣಿಸ್ತಾ ಇದೆ. ವಿಜ್ಞಾನಿಗಳ ವಾದದಂತೆ ಭೂಮಿಯೇ ತಿರುಗ್ತಾ ಇದೆ, ಆದ್ದರಿಂದ ಭೂಮಿ ಹೀಗೆ ಆಡ್ತಾ ಇದೆ, ಆದ್ದರಿಂದ ಅವರು ಉತ್ತರಾಯಣ ದಕ್ಷಿಣಾಯನ ವ್ಯವಸ್ಥೆ ಆಗತ್ತೆ ಅಂತ ಅವರ ಚಿಂತನೆ. ಶಾಸ್ತ್ರದ ಚಿಂತನೆ ಹಾಗಲ್ಲ. ಉತ್ತರಾಯಣ ಮತ್ತು ದಕ್ಷಿಣಾಯನದ ವ್ಯವಸ್ಥೆ ಹೇಗೆ ಅಂತಂದರೆ, ಈ ಸೂರ್ಯನ ಚಕ್ರ ಹೇಳ್ತಲ್ಲ, ಸೂರ್ಯನ ಚಕ್ರಕ್ಕೆ ಒಂದು ಧ್ರುವಮಂಡಲದಿಂದ ಒಂದು ಬಂದಿದೆ, ಮೇರು ಪರ್ವತದಿಂದ ಒಂದು ಚಕ್ರಕ್ಕೆ ಸಂಪರ್ಕ ಇದೆ. ಹೀಗಿರುವಾಗ ದೇವತೆಗಳು ಏನು ಮಾಡ್ತಾರೆ ಅಂತಂದರೆ, ಈ ರಥವನ್ನೇ ಮೇಲಕ್ಕೆ ಕೆಳಕ್ಕೆ ಇಳಿಸ್ತಾರಂತೆ. ಸ್ವಲ್ಪ ಕಾಲ ಮೇಲಕ್ಕೆ ಎತ್ತುತ್ತಾರಂತೆ, ಮತ್ತೆ ಕೆಳಗೆ ಇಳಿಸ್ತಾರಂತೆ. ಈ ಮೇಲಕ್ಕೆ ಕೆಳಕ್ಕೆ ಇಳಿಸಿದ್ರಿಂದ ನಮಗೆ ಉತ್ತರಾಯಣ ಮತ್ತು ದಕ್ಷಿಣಾಯನದ ವ್ಯವಸ್ಥೆ ಆಗತ್ತೆ ಅಂತ ಅದರ ಚಿಂತನೆಯನ್ನು ಕೂಡ ತಿಳಿಸಿದ್ದಾರೆ. ಹೀಗೆ ಒಟ್ಟು 1 ಲಕ್ಷ ಯೋಜನ ಸೂರ್ಯ, 2 ಲಕ್ಷ ಯೋಜನ ಮೇಲಕ್ಕೆ ಹೋಯಿತು ಅಂತಂದರೆ ಚಂದ್ರ, 3 ಲಕ್ಷ ಯೋಜನ ಮೇಲಕ್ಕೆ ಹೋಯಿತು ಅಂತಂದರೆ ನಕ್ಷತ್ರಗಳು ಇದ್ದಾವೆ. ಮಧ್ಯಧಾರಾಸು ಗಂಧರ್ವ ಸಿದ್ಧಾದ್ಯ ಪುಣ್ಯಕರ್ಮಿಣಃ ಭಾಸ್ವದ್ವಿಮಾನ ಕೋಟಿಸ್ಥಾಃ ರಮಂತೆ ಸಸ್ತ್ರೀಯಸ್ವದ ಷಡ್ರಸಾನ್ನಾನಿ ಭುಂಜಾನಾಃ ಫಲಾನಿ ವಿವಿಧಾನಿ ಚ ಪಿಬಂತಶ್ಚ ವಿವೇದ್ಗಂಗಾ ತೋಯಂ ಸ್ವಾದು ಚ ಶೀತಲಂ ಗಾಯಂತಶ್ಚ ನೃತ್ಯಂತಹ ಕ್ರೀಡಂತಹ ಪರಿತಃ ಕಿಲ ತಾರಾರೂಪೇಣ ತದ್ಯಾನಾನ್ಯಸಂಖ್ಯಾನಿ ಭುವಿಸ್ಥಿತೈಃ ನರೈರದ್ಯಾಪಿ ದೃಶ್ಯಂತೆ ಜ್ಯೋತಿಶ್ಚಕ್ರಂ ತತೋವಿದು. ಒಟ್ಟು ನಕ್ಷತ್ರಗಳು ಇರತಕ್ಕಂಥದ್ದು 27ನೇ. ಅಶ್ವಿನಿ ಭರಣಿ ಮೊದಲಾದಂತಹ 27 ನಕ್ಷತ್ರಗಳು ಇರತಕ್ಕಂಥದ್ದು. ನಾವು ಆಕಾಶದಲ್ಲಿ ನೋಡಿದಾಗ ಸಾವಿರಾರು ಜ್ಯೋತಿಗಳು ಕಾಣಿಸ್ತಾ ಇವೆ. ಅವೆಲ್ಲವೂ ಕೂಡ ನಕ್ಷತ್ರಗಳಲ್ಲ, ಅದನ್ನೆಲ್ಲ ತಾರೆಗಳು ಅಂತ ಕರೀತೇವೆ. ನಕ್ಷತ್ರಗಳು ಒಟ್ಟು 27 ನಕ್ಷತ್ರಗಳು. ತಾರೆಗಳು ಅಂದ್ರೇನು? ಅದಕ್ಕೆ ರಾಜರು ಹೇಳ್ತಾ ಇದ್ದಾರೆ, ಈ ತಾರೆಗಳೆಲ್ಲ ಏನಂತಂದರೆ, ನಮಗೆ ಸಾಮಾನ್ಯವಾಗಿ ನಾವು ಇಷ್ಟೇ ಕೇಳಿದ್ದೇವೆ, ಪುಣ್ಯ ಮಾಡಿದಂಥವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಸ್ವರ್ಗ ಮಾತ್ರ ಅಲ್ಲ, ಪುಣ್ಯ ಮಾಡಿದಂಥವರಿಗೆ ಬೇಕಾದಷ್ಟು ಲೋಕಗಳಿವೆಯಂತೆ. ಅಂತರಿಕ್ಷದಲ್ಲಿ ಕೋಟಿಗಟ್ಟಲೆ ಲೋಕಗಳಿವೆಯಂತೆ, ಪುಣ್ಯ ಮಾಡಿದಂಥವರು ಹೊರತಕ್ಕಂತಹ ಲೋಕಗಳು. ಗಂಧರ್ವರು, ಸಿದ್ಧರು, ಯಕ್ಷರು, ಕಿನ್ನರರು, ಕಿಂಪುರುಷರು, ಹೀಗೆಲ್ಲ ದೇವತಾ ಭೃತ್ಯರುಗಳು ಬೇಕಾದಷ್ಟು ಜನ ಇದ್ದಾರೆ. ಅವರ ಲೋಕಗಳೆಲ್ಲ ಅಂತರಿಕ್ಷ ಲೋಕದಲ್ಲಿದೆ. ಈ ಆಕಾಶದಲ್ಲಿ ನಮಗೇನೇನು ಜ್ಯೋತಿಗಳು, ತಾರೆಗಳು ಕಾಣ್ತಾ ಇವೆ, 27 ನಕ್ಷತ್ರಗಳನ್ನು ಬಿಟ್ಟು ಮಿಕ್ಕೆಲ್ಲ ಏನೇನು ತಾರೆಗಳು ಕಾಣ್ತಾ ಇವೆ, ಅವೆಲ್ಲವೂ ಕೂಡ ಅವರ ವಾಹನಗಳಂತವೆಲ್ಲ. ಆ ವಾಹನಗಳ ಪ್ರಕಾಶ ಅಷ್ಟು ಇದೆಯಂತೆ. ಸಿದ್ಧರು, ಗಂಧರ್ವರು ಇವರೆಲ್ಲರೂ ಕೂಡ ಈ ಜ್ಯೋತಿಶ್ಚಕ್ರ ಅಂತರಿಕ್ಷದಲ್ಲಿ ಇದ್ದುಕೊಂಡು ಸುಖವನ್ನು ಅನುಭವಿಸ್ತಾ ಅಲ್ಲಿ ಆಕಾಶಗಂಗೆ ಬರ್ತಾ ಇದೆ. ಆಕಾಶಗಂಗೆ ಹೇಳಿದೆ ಮೊನ್ನೆ, ಬ್ರಹ್ಮದೇವರ ಮನೆಯ ಮೇಲೆ ಬೀಳತ್ತೆ ಅಂತ. ಆ ಬ್ರಹ್ಮದೇವರ ಮನೆಯ ಮೇಲೆ ಬೀಳುವುದಕ್ಕೆ ಮುಂಚೆ ಹೊರಟಿದ್ದು ಬ್ರಹ್ಮಾಂಡದ ಆಚೆಯ ಗೋಡೆಯಿಂದ ಹೊರಟಿರೋದದು. ಅಲ್ಲಿಂದ ಹೊರಟದ್ದು ಸತ್ಯಲೋಕಕ್ಕೆ ಬಂತು, ಅಲ್ಲಿಂದ ಶಿವಲೋಕಕ್ಕೆ ಬಂತು, ಹೀಗೆ ಬರ್ತಾ ಬರ್ತಾ ಧ್ರುವಮಂಡಲಕ್ಕೆ ಬರುತ್ತೆ. ಧ್ರುವಮಂಡಲಕ್ಕೆ ಬಂದು ಅಲ್ಲಿಂದ ಸಪ್ತರ್ಷಿ ಮಂಡಲಕ್ಕೆ ಬೀಳತ್ತೆ. ಸ್ವರ್ಗಲೋಕ, ಸ್ವರ್ಗಲೋಕದಿಂದ ಧ್ರುವಲೋಕ, ಧ್ರುವಲೋಕದಿಂದ ಸಪ್ತರ್ಷಿ ಮಂಡಲ, ಸಪ್ತರ್ಷಿ ಮಂಡಲದಿಂದ ದಾಟಿಕೊಂಡು ಬ್ರಹ್ಮದೇವರ ಮನೆಯ ಮೇಲೆ ಬೀಳೋದು. ಧ್ರುವಲೋಕ ಇರತಕ್ಕಂಥದ್ದು ಶಿಂಶುಮಾರ ಅಂತ ನಿನ್ನೆ ಹೇಳಿದೆ. ಶಿಂಶುಮಾರನ ಬಾಲದ ತುದಿಯಲ್ಲಿ ಧ್ರುವ ಇರತಕ್ಕಂಥದ್ದು. ಹಾಗೆ ಅಲ್ಲಿಂದ ಧ್ರುವಲೋಕದಿಂದ ಹೊರಟು ಸಪ್ತರ್ಷಿ ಮಂಡಲಕ್ಕೆ ಬಿದ್ದು ಮಧ್ಯದಲ್ಲಿ ಮೇರು ಪರ್ವತದ ಮಧ್ಯದಲ್ಲಿ ಬ್ರಹ್ಮದೇವರ ಮನೆ, ಆ ಬ್ರಹ್ಮದೇವರ ಮನೆ ಮೇಲೆ ಬೀಳತ್ತೆ. ಅಂದರೆ ಹೀಗೆ ಆಕಾಶಗಂಗೆ ಅಂತರಿಕ್ಷದಲ್ಲಿ ಹರಿದುಕೊಂಡು ಬರ್ತಾ ಇದೆ. ಈ ಆಕಾಶಗಂಗೆಯನ್ನು ಸೇವನೆ ಮಾಡ್ತಾ ಗಂಧರ್ವರು, ಸಿದ್ಧರು ಇವರೆಲ್ಲರೂ ಕೂಡ ಅಲ್ಲಿ ಭಗವಂತನನ್ನ ಗಾನ ಮಾಡ್ತಾ, ನರ್ತನ ಮಾಡ್ತಾ ಸಂತೋಷ ಪಡ್ತಾ ಇರ್ತಾರೆ. ಅವರ ವಾಹನಗಳು ಆಕಾಶದಲ್ಲಿ ತಾರೆ ರೂಪದಿಂದ ನಮಗೆ ಕಾಣಿಸ್ತಾ ಇರತಕ್ಕಂಥದ್ದು. ಎಷ್ಟಿದೆ ಅದು? ಕೋಟಿಗಟ್ಟಲೆ ಇದೆ. ಎಷ್ಟು ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ತಾರೆಗಳಿದ್ದಾವೆ. ಅವೆಲ್ಲವೂ ಕೂಡ ಕೆಲವು ಋಷಿಗಳ ಲೋಕಗಳಾಗಿವೆ, ಕೆಲವರು ಪುಣ್ಯವಂತರು ಹೋಗತಕ್ಕಂಥ ಲೋಕಗಳಾಗಿವೆ, ಮತ್ತೆ ಕೆಲವು ಅವರಗಳ ವಾಹನಗಳಾಗಿವೆ. ಅದೇ ನಮಗೆ ಆಕಾಶದಲ್ಲಿ ಜ್ಯೋತಿಯ ರೂಪದಿಂದ ಕಾಣಿಸ್ತಾ ಇದೆ.
ಇನ್ನು ಚಂದ್ರನಿಂದ ಮತ್ತೆ 2 ಲಕ್ಷ ಯೋಜನ ಮೇಲಕ್ಕೆ ಹೋಯಿತು ಅಂತಂದರೆ ಅಲ್ಲಿ ಶುಕ್ರ ಗ್ರಹ ಇದೆ. ಅಲ್ಲಿಂದ ಮೇಲಕ್ಕೆ 2 ಲಕ್ಷ ಮೇಲಕ್ಕೆ ಹೋಯಿತು ಅಂತಂದರೆ ಬುಧನಿಂದ 2 ಲಕ್ಷ ಮೇಲಕ್ಕೆ ಹೋಯಿತು ಅಂತಂದರೆ ಮಂಗಳನಿಂದ 2 ಲಕ್ಷ ಮೇಲಕ್ಕೆ ಹೋಯಿತು ಅಂತಂದರೆ ಬೃಹಸ್ಪತಿಗಿಂತ 2 ಲಕ್ಷ ಮೇಲಕ್ಕೆ 2 ಲಕ್ಷ ಯೋಜನ ಮೇಲಕ್ಕೆ ಹೋಯಿತು ಅಂತಂದರೆ ಶನೈಶ್ಚರಗಿಂತಲೂ ಕೂಡ 11 ಲಕ್ಷ ಯೋಜನ ಮೇಲಕ್ಕೆ ಹೋಯಿತು ಅಂತಂದರೆ ಸಪ್ತರ್ಷಿ ಮಂಡಲದಿಂದ 13 ಲಕ್ಷ ಯೋಜನ ಮೇಲಕ್ಕೆ ಹೋಯಿತು ಅಂತಂದರೆ ಧ್ರುವ ಮಂಡಲ. ಹೀಗೆ ಒಟ್ಟು 36 ಲಕ್ಷ ಯೋಜನ ಭೂಮಂಡಲದಿಂದ ತಗೊಂಡಾಗ ಧ್ರುವನ ಪರ್ಯಂತ ಹೋಗುವ ಹೊತ್ತಿಗೆ ಒಟ್ಟು 36 ಲಕ್ಷ ಯೋಜನ ಆಗತ್ತೆ. ಇದರಲ್ಲಿ ಧ್ರುವ ಮಾತ್ರ ಸ್ಥಿರವಾಗಿದ್ದಾನೆ, ಧ್ರುವ ಸಂಚಾರ ಮಾಡ್ತಾ ಇಲ್ಲ, ಬಾಲದ ತುದಿಯಲ್ಲಿದ್ದಾನೆ. ಎಲ್ಲಿ ಹೇಗೆ ಶಿಂಶುಮಾರ ತಿರುಗಿದ್ರೂ ಕೂಡ ಬಾಲದ ತುದಿಯಲ್ಲಿರೋದ್ರಿಂದ ಧ್ರುವಲೋಕ ಮಾತ್ರ, ಅದಕ್ಕೆ ಅದನ್ನು ಧ್ರುವ ಅಂತ ಕರೆಯೋದು, ಸ್ಥಿರವಾಗಿದೆ, ಅದು ಸಂಚಾರ ಮಾಡ್ತಿಲ್ಲ. ಈ ಸಪ್ತ ಋಷಿಗಳು, ಗ್ರಹಗಳು, ರಾಶಿಗಳು, ಏನೇನು ತಾರೆಗಳಿದ್ದಾವೆ ಇವೆಲ್ಲವೂ ಕೂಡ ಧ್ರುವನಿಗೆ ಪ್ರದಕ್ಷಿಣೆ ಮಾಡ್ತಾ ಇವೆ ಅಂತೆ. ಆ ಧ್ರುವಮಂಡಲಸ್ಥ ಅಂತ ಭಗವಂತ ಶಿಂಶುಮಾರ ಇದ್ದಾನೆ, ಆ ಶಿಂಶುಮಾರನಿಗೆ ಪ್ರದಕ್ಷಿಣೆ ಮಾಡ್ತಾ ಎಲ್ಲವೂ ಸಂಚಾರ ಮಾಡ್ತಾ ಇವೆ. ಯೇಷಾಂ ಗ್ರಹಾಣಾಂ ಸರ್ವೇಷಾಂ ಸದಾ ಸಂಚರತಾಂ ಕಿಲ ಅಗ್ರೇ ಗಾಯಂತಿ ಗಂಧರ್ವಾಃ ನೃತ್ಯಂತ್ಯಪ್ಸರಸಃ ಸದಾ ಗಂಧಪುಷ್ಪಾನ್ನ ಪಾನಾದಿ ಭೋಗಾಶ್ಚಸ್ಯು ಪದೇ ಪದೇ ಮಂತ್ರಾಂಶ್ಚ ವಿವಿಧಾನೇಷಾಂ ಭೂಮಿಸ್ಥಾ ದ್ವಿಜಪುಂಗವಾಃ ಪಠಂತಿ ಪ್ರಣಮಂತ್ಯೇನಾನ್ ಹೋಮೇ ಹೋಮೇತಿ ಜುಹ್ವತಿ. ಪ್ರತಿಯೊಂದು ಗ್ರಹಕ್ಕೂ ಕೂಡ ಆಯಾಯ ಗ್ರಹದ ದೇವತೆಗಳಿಗೆ ರಥಗಳಿವೆ, ರಥದಲ್ಲಿ ಕುಳಿತುಕೊಂಡು ಸಂಚಾರ ಮಾಡ್ತಾ ಇರ್ತಾರೆ. ಸೂರ್ಯ ಅಂತಂದರೆ ಸೂರ್ಯಮಂಡಲ, ಆ ಮಂಡಲ ಅಂತಂದರೆ ಸೂರ್ಯನ ಪ್ರಕಾಶ, ಅದು ಸೂರ್ಯ ತಾನು ರಥದಲ್ಲಿ ಕುಳಿತುಕೊಂಡು ಸಂಚಾರ ಮಾಡ್ತಾ ಇರ್ತಾನೆ. ಹಾಗೆ ಸೂರ್ಯನ ಸಂಚಾರ, ನಾವು ಒಂದು ರಥೋತ್ಸವ ಅಂತಂದರೆ ಮೆರವಣಿಗೆ ಮಾಡಿಕೊಂಡು ತಗೊಂಡು ಹೋಗ್ತೇವಲ್ಲ, ಕೃಷ್ಣದೇವರ ಉತ್ಸವ ಅಂತಂದರೆ ಮೆರವಣಿಗೆ ಮಾಡಿಕೊಂಡು ಹೇಗೆ ಹೋಗ್ತೇವೆ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಮೆರವಣಿಗೆ ರೀತಿಯಲ್ಲಿ ಉತ್ಸವ ಮಾಡಿಕೊಂಡು ರಥವನ್ನು ಎಳೆದುಕೊಂಡು ಹೋಗ್ತಾರಂತೆ. ಒಂದು ಸೂರ್ಯ ರಥವನ್ನು ತಗೊಳ್ಕೊಳ್ಳೋಣ. ಸೂರ್ಯ ರಥ ಅಂತಂದರೆ ಅದಕ್ಕೊಬ್ಬ ಸಾರಥಿ ಇರ್ತಾನೆ, ಅರುಣ ಅಂತ ಸಾರಥಿ, ಆ ಸಾರಥಿ ಇದ್ದಾನೆ. ಗಂಧರ್ವರು ಗಾನ ಮಾಡ್ತಾ ಇರ್ತಾರೆ, ತುಂಬುರು ಮೊದಲ ಅಂತವರು. ಇನ್ನು ಋಷಿಗಳಿದ್ದಾರೆ, ಋಷಿಗಳಲ್ಲರೂ ಕೂಡ ಸೂರ್ಯಾಂತರ್ಯಾಮಿ ನಾರಾಯಣ ದೇವರನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ. ಅಪ್ಸರಾಸ್ತ್ರೀಯರು ನರ್ತನ ಮಾಡ್ತಾ ಇರ್ತಾರೆ. ರಥ ಮುಂದಕ್ಕೆ ಹೋಗ್ತಿದೆ ಅಂದರೆ ರಥದ ಮುಂದೆ ಇವರೆಲ್ಲ ಇರ್ತಾರಂತೆ. ರಥದ ಮುಂದೆ ಗಂಧರ್ವರು, ಅಪ್ಸರಾಸ್ತ್ರೀಯರು, ಋಷಿಗಳು ಇವರೆಲ್ಲ ಸೂರ್ಯನಿಗೆ ಬೆನ್ನು ಹಾಕಲಿಕ್ಕಿಲ್ಲ. ಸೂರ್ಯ ಹೀಗೆ ಬರ್ತಾ ಇದ್ರೆ ತಾವು ಸೂರ್ಯನಿಗೆ ಅಭಿಮುಖವಾಗಿ ಹಿಂದಕ್ಕೆ ಓಡಿಕೊಂಡು ಹೋಗ್ತಾರಂತೆ. ಹಿಂದು ಮುಂದಾಗಿ ನಡೆದ ಅಂತ ಮಂದವನಾಮದಲ್ಲಿ ಹೇಳ್ತಾರಲ್ಲ, ಹನುಮಂತ ದೇವರು ಸೂರ್ಯರನ್ನ ಸ್ತೋತ್ರ ಮಾಡ್ತಾ ಮಹಾವ್ಯಾಕರಣವನ್ನು ಓಡ್ತಾ ಹಿಂದೆ ಮುಂದಾಗಿ ಹೋಗ್ತಿದ್ದಾರೆ ಅಂತ. ಹಾಗೆ ಹನುಮಂತ ದೇವರು ಸೂರ್ಯ ರಥದಲ್ಲಿ ನೋಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ರಥಕ್ಕೂ ಇದೆ. ಇದಲ್ಲದೆ ಸೂರ್ಯ ರಥ ತಳ್ಳಲಿಕ್ಕೆ ಒಬ್ಬ ರಾಕ್ಷಸ ಇದ್ದಾನಂತೆ, ಹಿಂದಗಡೆಯಿಂದ ತಳ್ಳಲಿಕ್ಕೆ ಒಬ್ಬ ರಾಕ್ಷಸ ಇದ್ದಾನಂತೆ. ತಕ್ಷ ಅಂತ ರಥವನ್ನು ಅಲಂಕಾರ ಮಾಡುವ ವ್ಯಕ್ತಿ, ಅವನೊಬ್ಬ ಇದ್ದಾನೆ. ಹೀಗೆ ದೊಡ್ಡ ಪರಿವಾರ ಅದು. ಅವರೆಲ್ಲರೂ ಕೂಡ ಗಾನವನ್ನು ಮಾಡ್ತಾ, ನರ್ತನವನ್ನು ಮಾಡ್ತಾ, ಸೂರ್ಯದೇವರನ್ನು ಆರಾಧನೆ ಮಾಡ್ತಾ ಮೆರವಣಿಗೆ ಮಾಡಿಕೊಂಡು ಹೋಗ್ತಾರಂತೆ. ಹೀಗೆ ಸೂರ್ಯ ಮಾತ್ರ ಅಲ್ಲ, ಎಲ್ಲ ಗ್ರಹಗಳಿಗೂ ಕೂಡ ರಥಗಳು ಇದ್ದಾವೆ. ಅದಕ್ಕೊಂದು ದೊಡ್ಡ ಪರಿವಾರ ಇದೆ. ಅವರು ಪರಿವಾರ ಸಮೇತವಾಗಿ ರಥ ಸಂಚಾರ ಮಾಡ್ತಾ ಇದ್ದಾರೆ. ಸತಾಂ ಶುಭಫಲಂ ದದ್ಯುಹು ಅಸತಾಂಚ ವಿಪರ್ಯಯಂ. ಗಂಧ, ಪುಷ್ಪ ಇವುಗಳನ್ನೆಲ್ಲ ಸಮರ್ಪಣೆ ಮಾಡ್ತಾ ಯಾರು ರಥದಲ್ಲಿ ಕೂತ್ಕೊಂಡಿರ್ತಾರೋ ಆ ಗೃಹ ದೇವತೆ ಅವರಿಗೆ ಅವರನ್ನು ಆರಾಧನೆ ಮಾಡ್ತಾ ಇವರೆಲ್ಲರೂ ಪರಿವಾರ ಸಮೇತವಾಗಿ ಆ ರಥವನ್ನು ಎಳೆದುಕೊಂಡು ಹೋಗ್ತಾ ಇರ್ತಾರಂತೆ. ಹೀಗೆ ಗ್ರಹಗಳ ಸಂಚಾರ ಮಾಡ್ತಾ ಯಾರು ಸಜ್ಜನರಿದ್ದಾರೆ ಅವರು ಏನು ಹೋಮ ಮಾಡ್ತಾರೋ, ತರ್ಪಣ ಮಾಡ್ತಾರೋ ಅದಕ್ಕೆಲ್ಲ ತಾವು ಶುಭ ಫಲವನ್ನು ಕೊಡ್ತಾರಂತೆ. ದುರ್ಜನರಿಗೆ ಅವರು ಆರಾಧನೆ ಮಾಡಿದರೂ ಕೂಡ ಅವರಿಗೆ ವಿಪರೀತ ಫಲವೇ ಆಗ್ತಕ್ಕಂಥದ್ದು. ಅದರಲ್ಲಿ ಸೂರ್ಯ ರಥದ ಬಗ್ಗೆ ಹೇಳಬೇಕಾದರೆ, ಸೂರ್ಯ ಅಂತಂದರೆ ನಾವು ಒಬ್ಬನೇ ಸೂರ್ಯ ಅಂತ ಅಂದುಕೊಂಡಿದ್ದೇವೆ. ಒಟ್ಟು 12 ಜನ ಸೂರ್ಯರಿದ್ದಾರೆ. ಉಡುಪಿ ಪರ್ಯಾಯ ಹೇಗೋ ಹಾಗೆ ಸೂರ್ಯ ರಥವೂ ಕೂಡ ಒಂದು ಪರ್ಯಾಯ ರೀತಿಯಲ್ಲಿ ನಡೀತಾ ಇದೆ. ಒಂದೊಂದು ಮಾಸದಲ್ಲೂ ಕೂಡ ಒಬ್ಬೊಬ್ಬ ಸೂರ್ಯನು ವ್ಯತ್ಯಾಸ ಆಗ್ತಾ ಇರ್ತಾನೆ. ಧಾತ, ವಿಧಾತ, ಅರಿಮ ಮೊದಲ ಅಂತ 12 ಜನ ಸೂರ್ಯರಿದ್ದಾರೆ.
ಇಲ್ಲಿ ಪರ್ಯಾಯ ಬದಲಾದಂಗೆ ಪರಿವಾರವೆಲ್ಲ ಬದಲಾಗತ್ತಲ್ಲ, ಹಾಗೆ ಸೂರ್ಯ ಒಂದು ಮಾಸಕ್ಕೆ ಒಬ್ಬ ಸೂರ್ಯ. ಆ ಸೂರ್ಯನು ತನ್ನ ಪರ್ಯಾಯವನ್ನು ಮುಗಿಸಿದ ಅಂತಂದ್ರೆ ಮತ್ತೊಬ್ಬ ಧಾತ ಮುಗಿಸಿದ, ವಿಧಾತ ಎಂಬತಕ್ಕಂಥ ಮತ್ತೊಬ್ಬ ಸೂರ್ಯನು ಬರ್ತಾನೆ. ಅವನ ಪರ್ಯಾಯ ಬೇರೆ ಒಂದಿದೆ. ಅವನಿಗೆ ತಳ್ಳತಕ್ಕಂಥ ರಾಕ್ಷಸ ಬೇರೆ, ಅವನ ಮುಂದೆ ಗಾನ ಮಾಡ್ತಕ್ಕಂತಹ ಗಂಧರ್ವರು ಬೇರೆ, ಅಲ್ಲಿ ನರ್ತನ ಮಾಡ್ತಕ್ಕಂಥ ಅಪ್ಸರಾಸ್ತ್ರೀಯರು ಬೇರೆ, ಸೂರ್ಯನ ಸ್ತೋತ್ರ ಮಾಡ್ತಕ್ಕಂತಹ ಋಷಿಗಳು ಬೇರೆ. ಸಾರಥಿ ಮಾತ್ರ ಅರುಣ, ಅವನೊಬ್ಬನೇ ಸಾರಥಿ. ಅದಲ್ಲದೆ ಈ ಸೂರ್ಯ ರಥಕ್ಕೆ ಲಗಾಮ್ ಹಾಕಬೇಕಲ್ಲ, ಹಾಗೆ ಒಂದು ಹಾವೇ ಹಗ್ಗವಾಗಿ ಹಾಕೊಂಡಿದ್ದಾರಂತೆ. ಯಾವುದೋ ಹಗ್ಗ ಎಲ್ಲ ಹಾಕಿದ್ರೆ ತಡೆಯೋದಿಲ್ಲ, ಅಷ್ಟು ಸ್ಪೀಡಾಗಿ ಸಂಚಾರ ಮಾಡ್ತಿರುತ್ತದು. ಹಾವನ್ನೇ ಹಗ್ಗವಾಗಿ ಹಾಕೊಂಡಿದ್ದಾರಂತೆ. ಹಾಗೆ ತಕ್ಷಕ ಮೊದಲಾದಂತಹ ಸರ್ಪಗಳಿದ್ದಾವೆ, ಆ ಸರ್ಪಗಳೂ ವ್ಯತ್ಯಾಸ ಆಗ್ತಾ ಇರುತ್ತವೆ. ಹೀಗೆ ಒಟ್ಟಾರೆ ಒಂದು ಪರ್ಯಾಯ ವ್ಯತ್ಯಾಸವಾದಂತೆ ಒಂದೊಂದು ತಿಂಗಳಿಗೊಮ್ಮೆ ಸೂರ್ಯನು ಬದಲಾಗ್ತಾ ಇರ್ತಾನೆ. ಹೀಗೆ 12 ತಿಂಗಳಿಗೆ 12 ಸೂರ್ಯರು ಬರ್ತಾರೆ. ಈಗಿನ ಕೆಲವರು ಸೂರ್ಯನ ಸಂಚಾರವನ್ನು ಒಪ್ಪೋದಿಲ್ವಲ್ಲ, ಅದಕ್ಕೆ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ, ಸೂರ್ಯನ ಸಂಚಾರ ಒಪ್ಪಲೇಬೇಕು ಅಂತ. ಒಬ್ಬ ಬ್ರಾಹ್ಮಣ, ಆ ಬ್ರಾಹ್ಮಣನಿಗೆ ನಾನು ಒಳ್ಳೆ ಧರ್ಮವನ್ನು ಆಚರಣೆ ಮಾಡಬೇಕು. ಏನು ಧರ್ಮ ನಾನು ಒಳ್ಳೆ ಆಚರಣೆ ಮಾಡ್ತು ಅಂತಂದರೆ, ಬ್ರಾಹ್ಮಣನಾಗಿ ನಾನು ಎಷ್ಟು ಒಳ್ಳೆ ಸ್ಥಾನವನ್ನು ಗಳಿಸ್ಬೋದೋ ನನ್ನ ನಿಷ್ಠೆ ಆಚರಣೆಗಳಿಗೆ, ಅಂಥ ಒಳ್ಳೆ ಆಚರಣೆಯನ್ನು ಮಾಡಬೇಕು. ಯಾರನ್ನ ಹೋಗಿ ಕೇಳೋದು ಅಂತ ವಿಚಾರ ಮಾಡಿದ. ಕಂಬಲಾಶ್ವ ಅಂತ ಒಬ್ಬ ನಾಗ, ಅವನು ಮಹಾಧರ್ಮಜ್ಞಾನಿಯಂತೆ ಆ ನಾಗ. ಕಂಬಲಾಶ್ವನನ್ನು ಕೇಳೋಣ ಅಂತ ಕಂಬಲಾಶ್ವ ನಾಗದ ಮನೆಗೆ ಹೋದ. ಮನೆಗೆ ಹೋದರೆ ಕಂಬಲಾಶ್ವ ಇರಲಿಲ್ಲ, ಅವರ ಪತ್ನಿ ಇದ್ದರು. ಎಲ್ಲಿ ಕಂಬಲಾಶ್ವ ಅಂತ ಕೇಳಿದಾಗ, ಇಲ್ಲ, ಸೂರ್ಯನ ರಥಕ್ಕೆ ಹೋಗಬೇಕಾಗಿತ್ತು ಈ ಮಾಸದಲ್ಲಿ ನನ್ನ ಪತಿ, ಅಲ್ಲಿಗೆ ಹೋಗಿದ್ದಾರೆ, ಇನ್ನು ಕೆಲವು ದಿನ ಆಗತ್ತೆ, 1 ತಿಂಗಳು ಸಂಚಾರ ಆದಮೇಲೆ ಬರೋದು ಕಂಬಲಾಶ್ವ ಅಂತ ಹೇಳಿದ್ರು. ಹಾಗಾದ್ರೆ ನಾನು ಇಲ್ಲೇ ನಿರೀಕ್ಷಣೆ ಮಾಡ್ತಾ ಇರ್ತೇನೆ ಅಂತ ಮನೆ ಹೊರಗೆ ಕಾಯ್ತಾ ಇದ್ದಾರಂತೆ. ಮನೆ ಒಳಗೆ ಬನ್ನಿ ಅಂತಂದರೆ, ಇಲ್ಲ, ನಿನ್ನ ಯಜಮಾನ ಇಲ್ಲ, ನಾನು ಮನೆಯೊಳಗೆ ಬರೋದಿಲ್ಲ, ಪರವಾಗಿಲ್ಲ, ನಾನು ಏನೋ ಧರ್ಮ ಪ್ರಶ್ನೆ ಕೇಳಬೇಕಿತ್ತು, ನಾನು ನಿನ್ನ ಪತಿ ಬರೋವರೆಗೂ ಕೂಡ ಕಾಯ್ತಾ ಇರ್ತೇನೆ ಅಂತ ಈ ಬ್ರಾಹ್ಮಣ ಹೊರಗೆ ಕಾಯ್ತಾ ಕುಳಿತುಕೊಂಡ. ಎಷ್ಟೋ ದಿನಗಳು ಕಳೆದು ಕಂಬಲಾಶ್ವ ವಾಪಸ್ ಮನೆಗೆ ಬಂದಿದ್ದಾನೆ. ಪತ್ನಿ ಹೇಳಿದ್ಲು, ಸ್ವಾಮಿ, ಬ್ರಾಹ್ಮಣ ಬಂದಿದ್ದಾನೆ ನಿಮ್ಮ ಹತ್ರ ಪ್ರಶ್ನೆ ಮಾಡಲಿಕ್ಕೆ ಅಂತ. ಕಂಬಲಾಶ್ವ ಹೇಳಿ ಕಳಿಸ್ದ, ಬಾ ಅಂತ. ಬ್ರಾಹ್ಮಣ ಹೇಳ್ದ, ನೀನೇ ಬಾ ಅಂತ. ಸಿಟ್ಟು ಬಂದ್ಬಿಡ್ತು, ಏನೋ ನನ್ನನ್ನು ನೀನೇ ಬಾ ಅಂತ ಕರೆಯೋದ, ಸಿಟ್ಟು ಮಾಡಿಕೊಂಡು ಹೊರಟ. ಆಗ ಪತ್ನಿ ಹೇಳ್ತಾಳೆ, ನೋಡಿ, ಮೊದಲೇ ಅತಿಥಿ ಬಂದಿದ್ದಾನೆ, ಅವನು ಎಷ್ಟೋ ದಿನ ಆಯಿತು ಬಂದಾಗಲೇ, ನೀವೇ ಹೋಗ್ಬಿಟ್ರಿ, ಪರವಾಗಿಲ್ಲ, ಅವನೇನು ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಉತ್ತರ ಕೊಡ್ಬಿಟ್ರಿ ಅಂತಂದ್ರು. ಕಂಬಲಾಶ್ವ ಬಂದರು. ಬ್ರಾಹ್ಮಣ, ಏನು ನೀನು ಧರ್ಮ ಪ್ರಶ್ನೆ ಮಾಡಲಿಕ್ಕೆ ಬಂದಿದ್ಯಂತೆ, ಏನು ಪ್ರಶ್ನೆ ಅಂತ ಕೇಳಿದ. ಬ್ರಾಹ್ಮಣ ಹೇಳಿದ, ನನ್ನ ಪ್ರಶ್ನೆ ಹಾಗಿರಲಿ, ಇದರ ಮಧ್ಯೆ ನನಗೊಂದು ಸಂಶಯ ಹುಟ್ಕೊಂತು. ನೀನೇನೋ ರಥಕ್ಕೆ ಹೋಗಿದ್ದಿ, ಸೂರ್ಯನ ಸಂಚಾರಕ್ಕೆ ಹೋಗಿದ್ದಿ ಅಂತ ಕೇಳಿದೆ ನಾನು. 1 ತಿಂಗಳು ಸಂಚಾರ ಮಾಡ್ಕೊಂಡು ಬಂದಿಯಲ್ಲ ನೀನು, ಇಡೀ ಭೂಮಿಯನ್ನು ನೋಡ್ತಾ ಇರ್ತೀನಿ ನೀನು. ಸೂರ್ಯ ಇಡೀ ಭೂಮಿಗೆ ಬೆಳಕು ಕೊಡ್ತಾನೆ, ಆದ್ದರಿಂದ ಇಡೀ ಭೂಮಿಯನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ. ನೀನು ಸೂರ್ಯನ ರಥದಲ್ಲೇ ಲಗಾಮಾಗಿರ್ತಕ್ಕಂಥವನು. ಏನು ಆಶ್ಚರ್ಯ ಕಂಡು ಇಷ್ಟರ ಮಧ್ಯೆಯಲ್ಲಿ? ಭೂಮಿಯಲ್ಲಿ ನಾನಾ ವಿಧವಾದ ಆಶ್ಚರ್ಯ ಇದೆಯಲ್ಲ, ತುಂಬಾ ಆಶ್ಚರ್ಯಕರವಾದಂಥ ಸಂಗತಿ ಏನಾದರೂ ಕಂಡ್ಯ ನೀನು ಅಂತ ಬ್ರಾಹ್ಮಣ ಕೇಳಿದ. ಕಂಬಲಾಶ್ವ ಹೇಳಿದ, ನೋಡು, ಒಂದು ಮಾತ್ರ ವಿಚಿತ್ರವಾದ ಆಶ್ಚರ್ಯವಾದಂಥ ಸಂಗತಿ ನಡೆಯಿತು. ಏನು? ಒಮ್ಮೆ ನಾವು ಸಂಚಾರ ಮಾಡ್ತಾ ಹೋಗ್ತಿದ್ವಿ. ಸಂಚಾರ ಮಾಡ್ತಾ ಹೋಗ್ತಿದ್ರೆ ಎದುರಿನಿಂದ ಮತ್ತೊಂದು ಸೂರ್ಯ ಬರ್ತಾ ಇದ್ದಾನೆ. ನಮಗೆಲ್ಲ ಆಶ್ಚರ್ಯ ಆಯಿತು. ಒಮ್ಮೆ ಒಂದೇ ಸೂರ್ಯ ಇರೋದು, ಇದೇನು ಎದುರಿಂದ ಇನ್ಯಾರು ಸೂರ್ಯ ಬರ್ತಿದ್ದಾನೆ ಅಂತ ಕೆಳಗಿಂದ ಬರ್ತಾ ಇದ್ದಾನಂತೆ ಆ ಸೂರ್ಯ. ನಾವು ನೋಡ್ತಲೇ ಇದ್ವಿ. ನೋಡ್ತಾ 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 ಈ ಸೂರ್ಯಮಂಡಲವನ್ನು ಭೇದಿಸ್ಕೊಂಡು ಹೊರಟೋಗ್ಬಿಡ್ತು ಮೇಲಕ್ಕದು. ನಾನು ಸೂರ್ಯನನ್ನ ಕೇಳಿದೆ, ಏನದು ಅಂತ. ಅದಕ್ಕೆ ಸೂರ್ಯದೇವರು ಹೇಳಿದಂತೆ, ನೋಡು, ಅವನು ಒಬ್ಬ ಬ್ರಾಹ್ಮಣ, ಶಿಲೋಂಚ ವೃತ್ತಿ ಮಾಡಿದಂತಹ ಬ್ರಾಹ್ಮಣ ಅವನು. ಶಿಲೋಂಚ ವೃತ್ತಿ ಅಂತಂದ್ರೇನು? ಯಾರ ಹತ್ರ ಏನೂ ಇಸ್ಕೊಳ್ಳೋ, ದಾನ ತಗೊಳ್ಳೋ ಹಾಗಿಲ್ಲ. ಭಗವಂತನ ಇಚ್ಛೆಗೆ ತಕ್ಕಂತೆ ಸಿಕ್ಕಿದ್ದನ್ನು ತಿನ್ಕೋಬೇಕಷ್ಟೇ. ಶಿಲೋಂಚ ವೃತ್ತಿ ಅಂದ್ರೆ ಹೇಗೆ? ನಾವು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದ್ರೋಣಾಚಾರ್ಯ ಒಬ್ರು ಮಾಡ್ತಿದ್ರಂತೆ. ಇಷ್ಟು ದೊಡ್ಡ ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಒಬ್ಬರ ಹೆಸರು ಮಾತ್ರ ಕೇಳೋದು, ಶಿಲೋಂಚ ವೃತ್ತಿ ಮಾಡ್ತಿದ್ದವರು ಅಂತ. ಹೇಗೆ? ಭತ್ತ ಬಡಿದು ಬಿಟ್ಟಿರ್ತಾರೆ, ಭತ್ತ ಬಡಿದುಕೊಂಡೆಲ್ಲ ತಗೊಂಡು ಹೋಗಿರ್ತಾರಲ್ಲ,
ಉಳಿದದ್ದು ನೆಲದ ಮೇಲೆ ಏನು ಬಿದ್ದಿರತ್ತೋ ಅದನ್ನು ಆರಿಸಿಕೊಂಡು ಬಂದು ಅದು ಎಷ್ಟಿರತ್ತೋ ಅಷ್ಟರಲ್ಲೇ ಜೀವನ ನಡೆಸಬೇಕಷ್ಟೇ. ಇನ್ನೇನು ಯಾರ ಹತ್ರ ದಾನ ಸ್ವೀಕಾರ ಮಾಡೋ ಹಾಗಿಲ್ಲ, ತಾನು ಸಂಪಾದನೆ ಮಾಡೋ ಹಾಗಿಲ್ಲ. ಅಲ್ಲಿ ಏನಿರತ್ತೋ ಅಷ್ಟೇ ಅವನ ಜೀವನ. ಇಂಥ ಶಿಲೋಂಚ ವೃತ್ತಿ ಮಾಡಿದಂತಹ ಬ್ರಾಹ್ಮಣ ಅಂತೆ, ಅವನು ದೇಹ ಬಿಟ್ಟನಂತೆ. ಆ ಶಿಲೋಂಚ ವೃತ್ತಿ ಮಾಡಿದ ಸಾಮರ್ಥ್ಯದಿಂದ ಅವನ ದೇಹದ ಪ್ರಕಾಶ ಅಷ್ಟು ಬಂದು ಬಿಡ್ತು, ಸೂರ್ಯನಂತೆ ಬೆಳಗತ ನಮ್ಮ ಸೂರ್ಯಮಂಡಲವನ್ನೇ ಭೇದಿಸಿಕೊಂಡು ಮೇಲಿನ ಲೋಕಕ್ಕೆ ಹೋದ ಅಂತ ಕಂಬಲಾಶ್ವ ಕಥೆ ಹೇಳಿದ. ಬ್ರಾಹ್ಮಣ ನಾನು ಹೋಗಿ ಬರ್ತೇನೆ ಅಂತ ಹೊರಟನಂತೆ. ಅಲ್ಲ, ಪ್ರಶ್ನೆ ಮಾಡಲಿಕ್ಕೆ ಬಂದು ಏನು ಕೇಳಲಿಲ್ವಲ್ಲ ಅಂತ. ಇಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಬಂತು, ನಾನು ಉತ್ತಮ ಧರ್ಮ ಯಾವುದು ಮಾಡಬೇಕು ಅಂತ ಕೇಳಕ್ಕೆ ಹೊರಟಿದ್ದು, ನೀನು ಈ ಕತೆ ಹೇಳಿದ್ರಲ್ಲೇ ನನಗೆ ಉತ್ತರ ಬಂತು, ನಾನು ಶಿಲೋಂಚ ವೃತ್ತಿ ಮಾಡ್ಕೊಂಡು ಹೋಗ್ತೇನೆ ಅಂತ ಹೊರಟೋಗ್ಬಿಟ್ಟ. ಅಂತೂ ಈ ಕಥೆಯಲ್ಲಿ ಗಮನಿಸಬೇಕಾದ್ದೇನೆಂದರೆ, ಕಂಬಲಾಶ್ವನ ಸ್ಪಷ್ಟವಾಗಿ ಹೇಳ್ತಾನೆ, ನಾವು ಸಂಚಾರ ಮಾಡ್ತಾ ಹೋಗ್ತಿದ್ವಿ. ಅಂದರೆ ಸೂರ್ಯಮಂಡಲದ ಸಂಚಾರ ಮಹಾಭಾರತ ಒಪ್ಕೊಂಡಿದೆ. ಶಾಸ್ತ್ರೇಶು ಭಾರತಂ ಸಾರಂ ಅಂತ ಎಲ್ಲ ಶಾಸ್ತ್ರಗಳು, ವೈದಿಕ ವಾಂಗ್ಮಯಗಳು ಅಂತ ಏನೇನಿದ್ದಾವೆ ಇವೆಲ್ಲವನ್ನೂ ವಿಚಾರ ಮಾಡಿದಾಗ ತುಂಬ ಶ್ರೇಷ್ಠವಾದ ಶಾಸ್ತ್ರ ಯಾವುದು ಅಂತಂದರೆ ಮಹಾಭಾರತ. ಮಹಾಭಾರತಕ್ಕಿಂತ ಮಿಗಿಲಾದ ಶಾಸ್ತ್ರವೇ ಇಲ್ಲ. ಆದ್ದರಿಂದ ಮಹಾಭಾರತದ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ಕುತ್ರಚಿತ್ ಅಂತಂತಾರೆ. ಎಲ್ಲಾದರೂ ಏನಾದರೂ ಒಂದು ವಿಷಯ ಇದೆ ಅಂತಂದರೆ ಆ ವಿಷಯ ಮಹಾಭಾರತದಲ್ಲಿ ಇದ್ದೇ ಇರುತ್ತಂತೆ. ಒಂದು ವೇಳೆ ಮಹಾಭಾರತದಲ್ಲಿ ಆ ವಿಷಯ ಸಿಗಲಿಲ್ಲ ಅಂತಂದರೆ ನೀವು ಎಷ್ಟು ಶಾಸ್ತ್ರವನ್ನು ವಿಚಾರ ಮಾಡಿದ್ರೂ ಅಲ್ಲೆಲ್ಲೂ ಆ ವಿಷಯ ಸಿಗೋದಿಲ್ಲ. ಅಂದರೆ ಎಲ್ಲ ವಿಷಯಗಳು ಮಹಾಭಾರತದಲ್ಲಿ ತುಂಬೇ ಇವೆ. ಅದು ನಿರ್ಣಯಾತ್ಮಕವಾದಂತಹ ಶಾಸ್ತ್ರ. ಅಂತ ಮಹಾಭಾರತವೂ ಕೂಡ ಸೂರ್ಯನ ಸಂಚಾರವನ್ನು ಒಪ್ಕೊಂಡಿದೆ. ಆದ್ದರಿಂದ ನಾವು ಸೂರ್ಯನ ಸಂಚಾರವನ್ನು ಒಪ್ಪಿಕೊಂಡು ಭೂಮಿ ಸ್ಥಿರವಾಗಿದೆ ಅಂತ ನಂಬಿಕೊಳ್ಳೋದೇ ಲೇಸು. ವ್ಯೋಮ್ನೋಪರಾಬ್ಧಿದ್ವಾರೇಣ ಪಾತಾಳಂ ಪ್ರವಿಶನ್ನಿನಃ ಪೂರ್ವಾಂಬುದ ಉದೇತೀತಿ ಕೇಚಿದಾಹುರಕೋವಿದಾಹ ವೇದವಾದ ವಿರೋಧಿತ್ವಾನ್ನ ತನ್ಮತ ಮನೋವ್ರಜೇತ್ ಉದಯಾಸ್ತಗಿರೀಯಸ್ಮಾತ್ ಕಿಂಚಿನ್ ಮೇರೋ ರಥಃ ಸ್ಥಿತೌ ತತ್ರಾವತೀರ್ಯ ಚಕ್ರಮ್ಯತ್ ಪುನರ್ಯಂತ್ರ ಪ್ರಭಾವತಃ ತೈಲಯಂತ್ರವದ್ ಉದ್ಯಾತಿ ತದ್ಭ್ರಾಂತಿ ಮಂದಚಕ್ಷುಷಾಂ. ಇನ್ನು ಮತ್ತೊಂದು ಕೆಲವು ಪುರಾಣಗಳನ್ನು ನೋಡಬೇಕಾದರೆ ವರ್ಣನೆ ಹೀಗೆ ಕಾಣಿಸುತ್ತೆ. ಸೂರ್ಯ ಪೂರ್ವ ಸಮುದ್ರದಲ್ಲಿ ಉದಯಿಸ್ತಾನೆ, ಪಶ್ಚಿಮ ಸಮುದ್ರದಲ್ಲಿ ಅಸ್ತ ಆಗ್ತಾನೆ ಅಂತ. ಸೂರ್ಯ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಮಾನಸೋತ್ತರ ಪರ್ವತದ ಮೇಲೆ ಸಂಚಾರ ಮಾಡ್ತಾ ಇರೋದು. ಸಮುದ್ರ ಇರೋದು ಭೂಮಿಯ ಮಟ್ಟದಲ್ಲಿ, ಮಾನಸೋತ್ತರ ಪರ್ವತದ ಮೇಲೆ ಸೂರ್ಯನ ರಥ ಸಂಚಾರ ಆಗ್ತಾ ಇರೋದು. ಸಮುದ್ರದ ಒಳಗೆ ಮುಳುಗಬೇಕಲ್ಲಿ, ಪಶ್ಚಿಮ ಸಮುದ್ರದಲ್ಲಿ ಮುಳುಗಬೇಕಲ್ಲಿ, ತಿರ್ಗಾ ಪೂರ್ವ ಸಮುದ್ರದಿಂದ ಏಳಬೇಕಲ್ಲಿ. ಇದು ಅಜ್ಞಾನಿಗಳ ವಾದ. ಪೂರ್ವ ಸಮುದ್ರದಲ್ಲಿ ಉದಯಿಸಿ ಪಶ್ಚಿಮ ಸಮುದ್ರದಲ್ಲಿ ಮುಳುಗ್ತಾನೆ ಅನ್ನೋದು ಅಜ್ಞಾನಿಗಳ ವಾದ. ಮತ್ತು ಸೂರ್ಯ ನಮಗಂತೂ ಉದಯಾಸ್ತ ಅಂತೂ ಆಗ್ತಿದೆಯೋ? ಸೂರ್ಯ ಉದಯವೂ ಕಾಣ್ತಾ ಇದೆ, ಅಸ್ತವೂ ಕಾಣ್ತಾ ಇದೆ. ಉದಯಾಸ್ತಗಳು ಹೇಗಾದವು ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಉದಯ ಪರ್ವತ ಅಂತುಂಟು, ಅಸ್ತ ಪರ್ವತ ಅಂತುಂಟು. ಮಾನಸೋತ್ತರ ಪರ್ವತ ದೊಡ್ಡ ಪರ್ವತ, ಅದರಲ್ಲೇ ಒಂದು ಭಾಗಕ್ಕೆ ಉದಯ ಪರ್ವತ ಅಂತ ಹೇಳ್ತೀವಿ, ಮತ್ತೊಂದು ಭಾಗಕ್ಕೆ ಅಸ್ತ ಪರ್ವತ ಅಂತ ಹೇಳ್ತೀವಿ. ಅದೇನಾಗಿದೆ, ಆ ಭಾಗದಲ್ಲಿ ತಗ್ಗು ಇದೆ, ಪರ್ವತದಲ್ಲೇ ತಗ್ಗಿದೆ. ದೇವತೆಗಳು ಏನು ಮಾಡ್ತಾರೆ, ಆ ರಥ ಸಂಚಾರ ಮಾಡ್ತಾ ತಗ್ಗಿಗೆ ಇಳಿಯತ್ತೆ, ಮತ್ತೆ ಯಂತ್ರದ ಸಾಮರ್ಥ್ಯದಿಂದ ರಥವನ್ನು ಮೇಲಕ್ಕೆ ಎತ್ತುತ್ತಾರೆ. ಹೀಗೆ ಕೆಳಗೆ ಇಳಿದು ಮೇಲಕ್ಕೆ ಎದ್ದಿದ್ದರಿಂದ ನಮಗೆ ಸೂರ್ಯ ಅಸ್ತನಾಗಿ ಮೇಲಕ್ಕೆ ಬಂದಂತೆ ಕಾಣಿಸುತ್ತೆ ಹೊರತಾಗಿ ಸೂರ್ಯನ ರಥವು ಸಮುದ್ರದ ಒಳಗೆಯಿಂದ ಮುಳುಗಲೂ ಇಲ್ಲ, ಮತ್ತೆ ಸಮುದ್ರದ ಮೇಲಿಂದ ಏಳೂ ಇಲ್ಲ. ಅದು ಸಂಚಾರ ಮಾಡ್ತಾ ಇರೋದು ಮಾನಸೋತ್ತರ ಪರ್ವತದ ಮೇಲೇನೆ, ಅದು ಯಾವ ಸಮುದ್ರದ ಒಳಗೂ ಇಳಿತಿಲ್ಲ. ಆದ್ದರಿಂದ ಹೀಗೆ ಯಾರು ಹೇಳ್ತಾರೆ ಅವರು ಅಕೋವಿದಾಹ, ಅದು ಅಜ್ಞಾನಿಗಳ ವಾದವೇ ಹೊರತಾಗಿ ಜ್ಞಾನಿಗಳು ಒಪ್ಪುವಂಥದ್ದಲ್ಲ. ಪಾತಾಲೇಪ್ಯಪರಂ ಚಕ್ರಂ ಸೂರ್ಯಾಚಂದಮಸೋಕ್ಕಿಲ ಊರ್ಧ್ವಾಧೋ ಗಮನಂ ತಸ್ಯ ಭಾರತೇಪಿ ಸಮೀಲಿತಂ ಯೋಜನಾಯಿತ ವಿಸ್ತಾರ ಪಾತಾಲೇ ತಿಗ್ಮದೀದಿತೇ ಉದಯೇ ಸತಿ ತತ್ರತ್ಯಾನ್ ದಿವಾತಾಪೇನ ಮೂರ್ಛಿತಾನ್ ನಿಶಿ ಶೀತಾಂಶು ಕಿರಣ ಜೀವಯಂತಿ ಪುನಃ ಪುನಃ. ಇದಲ್ಲದೆ ಮತ್ತೊಂದು ರೀತಿ ಸೂರ್ಯ ಉದಯಾಸ್ತವನ್ನು ಬೇರೆ ರೀತಿ ಹೇಳ್ತಾ ಇದೆ. ಏನು, ಸೂರ್ಯ ಪಾತಾಳ ಲೋಕಕ್ಕೆ ಹೋಗಿಬಿಡ್ತಾನೆ, ಆಗ ಸೂರ್ಯ ಅಸ್ತ ಆಗತ್ತೆ, ಮತ್ತೆ ಮೇಲಕ್ಕೆ ಬಂದಾಗ ಸೂರ್ಯ ಉದಯ ಆಗತ್ತೆ ಅಂತ ಮತ್ತೆ ಕೆಲವರು ಹೇಳ್ತಾರೆ. ಅದೂ ಕೂಡ ಸರಿಯಲ್ಲ. ಯಾಕೆ, ಚಕ್ರವು ಸಂಚಾರ ಮಾಡ್ತಾ ಇರೋದು ಮೇರು ಪರ್ವತದ ಮೇಲೆ, ಆದ್ದರಿಂದ
ಮಾನಸೋತ್ತರ ಪರ್ವತದ ಮೇಲಾದ್ದರಿಂದ ಪಾತಾಳ ಲೋಕಕ್ಕೆ ಸೂರ್ಯನ ಚಕ್ರ ಹೋಗ್ತಿಲ್ಲ. ಮತ್ತೆ ಮಹಾಭಾರತವನ್ನು ನೋಡಬೇಕಾದರೆ ಸೂರ್ಯನ ರಥದ ಚಕ್ರವು ಪಾತಾಳ ಲೋಕದಲ್ಲಿದೆ ಅಂತ ಮಹಾಭಾರತದಲ್ಲಿ ಕಾಣಿಸುತ್ತೆ. ಅದು ಹೇಗೆ ಕೂಡಿಸೋದು? ಹಾಗಾದರೆ ಪಾತಾಳ ಲೋಕದಲ್ಲಿ ಸೂರ್ಯನ ರಥದ ಚಕ್ರ ಹೇಗೆ ಕೂಡಿಸೋದು ಅಂತಂದರೆ ಅದು ಬೇರೆಂದು ಚಕ್ರ. ಮಹಾಭಾರತದಲ್ಲಿ ಹೇಳ್ತಾ ಇರತಕ್ಕಂತಹ ಚಕ್ರ ಅದು ಸೂರ್ಯನ ರಥದ ಚಕ್ರ ಹೌದು, ಆದರೆ ರಥವು ಸಂಚಾರ ಮಾಡ್ತಾ ಇರತಕ್ಕಂತಹ ಚಕ್ರ ಅಲ್ಲ ಅದು. ಈ ಸೂರ್ಯನ ಸಂಚಾರಕ್ಕೂ ಈ ಪಾತಾಳ ಲೋಕದಲ್ಲಿರತಕ್ಕಂತಹ ಚಕ್ರಕ್ಕೂ ಯಾವುದೋ ಒಂದು ರೀತಿ ಸಂಪರ್ಕ ಇದೆಯಂತೆ. ಅಲ್ಲಿ ಚಕ್ರವನ್ನು ತಿರುಗಿಸ್ತಾ ಇತ್ತು ಅಂತಂದ್ರೆ ಇಲ್ಲಿ ಸೂರ್ಯನ ರಥವು ತಿರುಗತ್ತಂತೆ. ಆದ್ದರಿಂದ ಆ ಚಕ್ರವೇ ಬೇರೆ, ಈ ಸೂರ್ಯನ ಸಂಚಾರ ಆಗ್ತಾ ಇರತಕ್ಕಂತಹ ಚಕ್ರವೇ ಬೇರೆ. ಮಹಾಭಾರತದಲ್ಲಿ ಏನು ಸಂದರ್ಭ ಅದು? ಒಂದು ಕತೆ ಅದು. 3 ಜನ ಹುಡುಗರು, ಉಪಮನ್ಯು, ಉತ್ತಂಕ, ಬೈದ ಅಂತ 3 ಜನ ಶಿಷ್ಯರು ಗುರುಗಳ ಹತ್ತಿರ ಪಾಠ ಓದ್ತಾ ಇರ್ತಾರೆ. ಪಾಠ ಓದಲಿಕ್ಕೆ ಬಂದಾಗ ಅವ್ರಿಗೆಲ್ಲ ತುಂಬ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನು ಗುರು ಸೇವೆಗೆ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸೇವೆಯನ್ನು ಕೊಡ್ತಾರೆ. ಅದು ನಾವು ನೋಡಿದ್ರೆ ನಿಜವಾಗಲೂ ನಾವು ಯಾರು ಸರಿಯಾದ ಶಿಷ್ಯರೇ ಅಲ್ಲ ಅಂತ ಚೆನ್ನಾಗಿ ಗೊತ್ತಾಗತ್ತೆ. ಉಪಮನ್ಯುವಿಗೆ ತುಂಬ ಜನಕ್ಕೆ ಕೇಳಿರ್ತೀರ, ಉಪಮನ್ಯುವಿಗೆ 1,000 ಗೋವು ಕೊಟ್ಬಿಟ್ರು, 100 ಗೋವು ಕೊಟ್ಟರು. ಇದನ್ನ 1000 ಗೋವು ಮಾಡ್ಕೊಂಬರೋವರೆಗೂ ಕೂಡ ನೀನು ಗೋ ರಕ್ಷಣೆ ಮಾಡ್ಕೊಂಡಿರ್ಬೇಕು ಅಂತ ಉಪಮನ್ಯುವನ್ನು ಕಳಿಸ್ಬಿಟ್ರು. ಇನ್ನು ಬೈದರನ್ನ ಎತ್ತಿನ ಗಾಣಕ್ಕೆ ಹೊಲ ಉಳಬೇಕಲ್ಲ, ಎತ್ತನ ಬದಲು ಬೈದನನ್ನೇ ಇಟ್ಟುಬಿಟ್ಟು ಉಳಿಸ್ತಾ ಇದ್ರಂತೆ. ಹೀಗೆ ಬೈದನನ್ನ ಪರೀಕ್ಷೆ. ಉತ್ತಂಗನಿಗೆ ನೀನು ಹೊಲಗದ್ದೆ ಕಾಯಬೇಕು ಅಂತ ಹಾಕ್ಬಿಟ್ರು, ಹಗಲು ರಾತ್ರಿ ಹೊಲದಲ್ಲೇ ಕಾಯ್ತಾ ಇರಬೇಕು. ಹೀಗಿದ್ದಾಗ ಉತ್ತಂಕ ತುಂಬ ಜೋರು ಮಳೆ ಬಂತು, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನೀರು ಕೋಡಿ ಹೋಗ್ತಾ ಇದೆ, ಮಣ್ಣು ಹಾಕಿ ಎಷ್ಟು ನಿಲ್ಲಿಸಿದ್ರೂ ಕೂಡ ನೀರು ನಿಲ್ತಾ ಇಲ್ಲ. ಕಡೆಗೆ ರಾತ್ರಿ ಪೂರ್ತಿ ತಾನೇ ಅಡ್ಡವಾಗಿ ಮಲಗಿಬಿಟ್ಟು ನೀರನ್ನು ತಡೆದಿದ್ರಂತೆ ಉತ್ತಂಕ. ಇದನ್ನು ನೋಡಿ ಗುರುಗಳಿಗೆ ಸಂತೋಷ ಆಯಿತು, ಉಪದೇಶ ಮಾಡಿದ್ರು. ಗುರು ದಕ್ಷಿಣೆ ಕೊಡಬೇಕಾಗಿತ್ತು. ಏನು ಕೊಡಲಿ ಗುರುದಕ್ಷಿಣೆ ಅಂತ ಉತ್ತಂಕ ಕೇಳಿದ್ರು. ಗುರುಗಳು ಹೇಳಿದ್ಲು, ನನ್ನ ಪತ್ನಿಯನ್ನು ಹೋಗಿ ಕೇಳು, ನನ್ನ ಪತ್ನಿ ಏನು ಹೇಳ್ತಾಳೋ ಆ ಗುರುದಕ್ಷಿಣೆ ಕೊಟ್ಟು ಬಿಡು ಅಂತ. ಹೋಗಿ ಕೇಳಿದ ಗುರುಪತ್ನಿಯನ್ನ ಏನು ಬೇಕು ಅಂತ. ಆಕೆ ಹೇಳಿದ್ರು, ಈ ರಾಜ್ಯದ ರಾಣಿ ಮದಯಂತಿ ಅಂತಿದ್ದಾಳೆ, ಮದಯಂತಿಯ ಕಿವಿಗಳಲ್ಲಿ ಕುಂಡಲ ಇದೆ, ಆ ಕುಂಡಲವನ್ನು ನನಗೆ ತಂದು ಕೊಡಬೇಕು. ಅದಕ್ಕೆ ಅವಧಿ ಬೇರೆ, ಇನ್ನಿಷ್ಟು ದಿನಕ್ಕೆ ನಮ್ಮ ಮನೆಯಲ್ಲಿ ಶ್ರಾದ್ದ ಬರುತ್ತೆ, ಅವತ್ತರೊಳಗಾಗಿ ನನಗೆ ತಂದುಕೊಟ್ಟಿರಬೇಕು. ಆ ಕುಂಡಲಗಳನ್ನು ತೊಟ್ಟಿಕೊಂಡು ನಾನು ಬ್ರಾಹ್ಮಣರಿಗೆ ಬಡಿಸ್ಬೇಕು, ಅವತ್ತರೊಳಗಾಗಿ ನನಗೆ ಕುಂಡಲವನ್ನು ತಂದು ಕೊಡಬೇಕು ಅಂತ ಇದೇ ಗುರುದಕ್ಷಿಣೆ ಅಂತ ಕೇಳಿಬಿಟ್ರು. ಹಾಗೆ ಆಗಲಿ ಅಂತ ಉತ್ತಂಕ ಹೊರಟರು. ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ತುಂಬ ಆಯಾಸ ಆಗಿಬಿಟ್ಟಿತ್ತು. ಉತ್ತಂಕ ಹಸುವಿಂದ ಬಳಲ್ತಾ ಇದ್ದಾರೆ. ಅಷ್ಟೊತ್ತಿಗೆ ಒಬ್ಬ ಪುರುಷ ಬಂದ, ಎತ್ತಿನ ಮೇಲೆ ಕುತ್ಕೊಂಡಿದ್ದಾನೆ. ಎತ್ತು ಸೆಗಣಿ ಹಾಕೊಂಡು ಹೋಗ್ತಾ ಇದೆ. ಈ ಸೆಗಣಿ ತಿನ್ನು ಅಂತಂದ. ಸೆಗಣಿನ ಯಾರು ತಿಂತಾರೆ? ತಿನ್ನಲ್ಲ ಅಂದ ಉತ್ತಂಕ. ಇಲ್ಲ, ನಿಮ್ಮ ಗುರುಗಳು ತಿಂದಿದ್ದನ್ನ ತಿನ್ನು ಅಂತಂದ್ರು. ಆ ಗುರುಗಳು ತಿಂದಿದ್ರೆ ಆಗ ನಾನು ತಿಂತೇನೆ ಅಂತ ಅನ್ಕೊಂಡು ಉತ್ತಂಕ ಸೆಗಣಿಯನ್ನು ತಿಂದುಬಿಟ್ರು. ಅದರಿಂದ ಮುಂದಕ್ಕೆ ರಾಜನ ಆಸ್ಥಾನಕ್ಕೆ ಹೋದರು. ರಾಜನ ಬಳಿಗೆ ಹೋಗಿ ಕೇಳಿದ್ರು, ರಾಜ, ನಮ್ಮ ಗುರುಪತ್ನಿ ನನ್ನ ಗುರುದಕ್ಷಿಣೆ ಕೇಳಿದ್ದಾರೆ, ನಿನ್ನ ಪತ್ನಿಯ ಓಲೆ ನನಗೆ ಬೇಕು ಅಂತ. ಆಗ್ಬೋದು, ಅಂತಃಪುರದಲ್ಲಿ ರಾಣಿ ಇದ್ದಾಳೆ, ಹೋಗಿ ಕೇಳು ಅಂತ ಅಂತಃಪುರ ಕಳಿಸ್ದ. ಹೋದರೆ ರಾಣಿ ಇರಲೇ ಇರಲಿಲ್ಲ ಅಲ್ಲಿ. ಹಿಂದಕ್ಕೆ ಬಂದ, ರಾಜನಿಗೆ ಹೇಳ್ದ, ಅಂತಃಪುರದಲ್ಲಿ ರಾಣಿ ಇಲ್ಲ ಅಂತ. ರಾಜ ಹೇಳಿದ, ನೋಡೋಳು ಮಹಾ ಪತಿವ್ರತ ಸ್ತ್ರೀ, ಹಾಗೆಲ್ಲ ಎಲ್ಲರೂ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ. ನೋಡಿ ರಾಣಿಯ ಸಾಮರ್ಥ್ಯ ಹೇಗಿತ್ತು. ಅವಳು ಪತಿವ್ರತೆ, ನೀನೇನೋ ಅಪಚಾರ ಮಾಡಿರಬೇಕು ಅಂತ ಅನ್ಸತ್ತೆ, ಅದಕ್ಕೋಸ್ಕರ ನಿನ್ನ ಕಾಣಿಸ್ಕೊಂಡಿಲ್ಲ. ನಿನ್ನ ಏನೋ ಒಂದು ಅಶುಚಿ ಆಗಿರಬೇಕು ಅಂತ ಅನ್ಸತ್ತೆ, ನೋಡ್ಕೊ, ನಿನ್ನನ್ನೇ ನೀನು ವಿಚಾರ ಮಾಡ್ಕೊ. ಏನೋ ಅಶುಚಿ ಆಗಿದ್ದಿ ನೀನು, ಅದಕ್ಕೋಸ್ಕರ ನಿನಗೆ ಕಂಡಿಲ್ಲ ಅಂತ ಯೋಚನೆ ಮಾಡ್ದ. ನಾನು ಏನು ಮಾಡಿದ್ದೆ? ಹೊರಟಾಗಿಂದ ಯೋಚನೆ ಮಾಡ್ಕೊಂಬಂದ, ಅಶುಚಿ ಎಲ್ಲೂ ಆಗಿಲ್ವಲ್ಲ ಅಂತ. ಆಮೇಲೆ ಜ್ಞಾಪಕ ಬಂತು, ಎತ್ತಿನ ಸಗಣಿ ತಿಂದಿದ್ದೆ, ಸಗಣಿ ತಿಂದ ಮೇಲೆ ಆಚಮನ ಮಾಡಿರಲಿಲ್ಲ, ಅದಕ್ಕೋಸ್ಕರ ನನಗೆ ಅಶುದ್ಧಿ ಆಗಿದೆ ಅಂತ ಅನ್ಕೊಂಡು ಆಚಮನ ಮಾಡಿಕೊಂಡು ಹೋದನಂತೆ. ಮದಯಂತಿ ಕಂಡಳು. ಮದಯಂತಿ ಕೇಳಿಕೊಂಡ, ನನಗೆ ಓಲೆಯನ್ನು ಕೊಡು ಅಂತ.
ಬ್ರಾಹ್ಮಣ ಬಂದು ಕೇಳ್ತಿದ್ದಾನೆ. ಓಲೆಯನ್ನು ತೆಗೆದುಕೊಟ್ರು ಮದುವೆಯಂತೆ. ಕೊಟ್ಟು, ನೋಡು ಜೋಪಾನ, ಇದರ ಮೇಲೆ ತಕ್ಷಕನ ಕಣ್ಣಿದೆ, ತಕ್ಷಕ ಇದನ್ನು ತಗೊಂಡು ಹೋಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದಾನೆ, ಇದನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗು, ತಕ್ಷಕ ಎತ್ತುಕೊಂಡು ಹೋದರೆ ನಾನು ಜವಾಬ್ದಾರಿ ಅಲ್ಲ ಅಂತ ಮದಯಂತಿ ಕೊಟ್ಟಳು. ಅಷ್ಟು ಮಾಡಿಕೊಂಡು ಉತ್ತಂಕ ಹೊರಟ. ಮತ್ತೆ ರಾಜನ ಬಳಿಗೆ ಬಂದು ಓಲೆ ಕೊಟ್ಟಿದ್ದಾಳೆ, ಹೋಗಿ ಬರ್ತೇನೆ ಅಂತ ಹೊರಟ. ರಾಜ ಕಲ್ಮಾಶಪಾದ ಅಂತ ಹೆಸರು. ರಾಜ ಕೇಳ್ತಾನೆ, ನೀನು ಅತಿಥಿ ಬಂದಿದ್ದಿ, ನಮ್ಮ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತ ಭೋಜನಕ್ಕೆ ಎಬ್ಬಿಸಿದ. ಶಾಸ್ತ್ರಗಳು ಹೇಗೆ ಹೇಳುತ್ತೆ ಅಂತಂದ್ರೆ, ಅಕಸ್ಮಾತ್ ಅತಿಥಿ ಬ್ರಾಹ್ಮಣ ಬಂದ ಆಗ ಶ್ರಾದ್ದ ಮಾಡು ಅಂತ ಹೇಳುತ್ತೆ. ಶ್ರಾದ್ದಕ್ಕೆ ದಿನ ಕಾಯಬೇಕಾಗಿಲ್ವಂತೆ, ಅದು ಸಾಂವತ್ಸರಿಕ ಶ್ರಾದ್ದ ಮಾಡೋದು ಬೇರೆ. ಅತಿಥಿಗಳು ಬಂದಾಗಲೇ ಒಂದು ಶ್ರಾದ್ದವನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನ ಹಾಕಬೇಕು ಅಂತ. ಹಾಗೆ ಪಿತೃ ಆರಾಧನೆ ಮಾಡಿ ಭೋಜನವನ್ನು ಕೊಟ್ಟ. ಭೋಜನವನ್ನು ಕೊಟ್ಟರೆ ಅದೇನಾಗಿತ್ತು, ಅನ್ನ ಎಲ್ಲ ಆರಿ ಹೋಗಿತ್ತು, ತಣ್ಣಗೆ ಇತ್ತು, ಜೊತೆಗೆ ಕೂದಲು ಬೇರೆ ಇತ್ತು ಅನ್ನದಲ್ಲಿ. ನೋಡಿದ ಉತ್ತಂಕ, ಸಿಟ್ಟು ಬಂದುಬಿಡ್ತು. ಎಂತ ಅನ್ನ ಕೊಟ್ಟಿದ್ದಿ ನೀನು, ಆರ ಹೋಗಿದ ಅಂತಹ ಅನ್ನ, ಕೂದಲು ಬೇರೆ ಬಿದ್ದಿದೆ, ನೀನು ರಾಕ್ಷಸ ಆಗು ಅಂತ ಶಾಪ ಕೊಟ್ಟರು. ಅವರ ಮನೆಯಲ್ಲೇ ಓಲೆ ಇಸ್ಕೊಂಡಿದ್ದಾರೆ, ಅಷ್ಟಾಗೂ ಅವನು ಮಾಡಿದ ಅಪರಾಧಕ್ಕೆ ತಕ್ಕಂತೆ ನೀನು ರಾಕ್ಷಸ ಆಗಬೇಕು ಅಂತ ಶಾಪ ಕೊಟ್ಟರು. ರಾಜ ಅಂದ, ಎಂಥದ್ದು ಇಲ್ಲ, ನೀನು ಸುಳ್ಳು ಹೇಳ್ತಾ ಇದ್ದೆ ಅಷ್ಟೇ, ನಾನು ಕೊಟ್ಟ ಅನ್ನ ಚೆನ್ನಾಗೇ ಇದೆ, ನೀನು ನನಗೆ ಸುಮ್ಮನೆ ಶಾಪ ಕೊಟ್ಟಿದ್ದೆ, ಆದ್ರಿಂದ ನೀನು ಗುರುಗಳಿಂದ ಏನು ಅಭ್ಯಾಸ ಮಾಡಿದ್ದಿ ಅದೆಲ್ಲ ವ್ಯರ್ಥ ಆಗಲಿ ಅಂತ ರಾಜ ಶಾಪ ಕೊಟ್ಟ. ಉತ್ತಂಕ ಸುಮ್ಮನಾಗಲಿಲ್ಲ. ಸುಮ್ಮನೆ ನನಗೆ ಶಾಪ ಕೊಡೋ ಹಾಗಿಲ್ಲ, ವಿಚಾರ ಮಾಡು, ನೋಡು, ಅನ್ನವನ್ನು ಮುಟ್ಟಿ ನೋಡು, ಕೂದಲಿದೆಯೋ ಇಲ್ವೋ ನೋಡು. ನೋಡಿದ ರಾಜ, ನೋಡಿದ, ನಿಜವಾಗಲೂ ಅನ್ನ ತಣ್ಣಗೆ ಆರು ಹೋಗಿತ್ತು, ಅದರಲ್ಲಿ ಕೂದಲು ಬೇರೆ ಇತ್ತು, ತನ್ನದೇ ತಪ್ಪು ಎಂದು ಗೊತ್ತಾಯಿತು. ರಾಜ ಕೇಳಿಕೊಂಡ, ಸ್ವಾಮಿ ನನ್ನದು ಅಪರಾಧ ಆಗೋಯ್ತು, ದಯವಿಟ್ಟು ನಾನು ಬೇರೆ ಅನ್ನವನ್ನು ಕೊಡ್ತೇನೆ, ನಿಮ್ಮ ಶಾಪವನ್ನು ಹಿಂದಕ್ಕೆ ತಕ್ಕೊಳ್ರಿ ಅಂತ ಪರಿಪರಿಯಾಗಿ ಬೇಡಿಕೊಂಡ. ಅವನು ಬೇಡಿದ್ದಕ್ಕೋಸ್ಕರವಾಗಿ ಉತ್ತಂಕ, ಆಗಲಿ, ನನ್ನ ಶಾಪವನ್ನು ನಾನು ಹಿಂದಕ್ಕೆ ತಗೊಂಡಿದ್ದೇನೆ, ನಿನ್ನ ಶಾಪದಿಂದ ಮೋಚನೆ ಮಾಡಿದ್ದೇನೆ ಅಂತ ಶಾಪವನ್ನು ಹಿಂದಕ್ಕೆ ತಕ್ಕೊಂಡ್ರು. ಉತ್ತಂಕ ಅಂದರು, ನಾನು ಶಾಪ ಹಿಂದಕ್ಕೆ ತಕ್ಕೊಂಡಿದ್ದೇನೆ, ನಿನ್ನ ಶಾಪ ನೀನು ಹಿಂದಕ್ಕೆ ತಕ್ಕೋ ಅಂತ. ರಾಜ ಅಂದ, ಸಾಧ್ಯ ಇಲ್ಲ ಅಂದ್ಬಿಟ್ನಂತೆ. ಸ್ವಾಮಿ, ನೀವು ಬ್ರಾಹ್ಮಣರು, ನಿಮಗೆ ಸಹನೆ ಇರತ್ತೆ, ನಾವು ಕ್ಷತ್ರಿಯರು, ಹಾಗೆಲ್ಲ ಸಹನೆ ಇರೋದಿಲ್ಲ ನಮಗೆ ಆಕ್ರೋಶ ಬಂತು ಅಂದರೆ ಅದು ತೀರೋದಿಲ್ಲ, ಅಷ್ಟು ಸುಲಭವಾಗಿ ಸಹನೆ ಹಿಂದಕ್ಕೆ ಹೋಗೋದಿಲ್ಲ, ಸಹನೆ ಬರೋದಿಲ್ಲ, ನಾ ಶಾಪ ಕೊಟ್ಟಿದ್ದನ್ನು ಹಿಂದಕ್ಕೆ ತೆಕ್ಕೊಳ್ಳಲ್ಲ ಅಂದ್ಬಿಟ್ಟ ರಾಜ. ಉತ್ತಂಕ ಅಂದ್ರು, ನೋಡು, ನಾನು ಶಾಪ ಹಿಂದಕ್ಕೆ ತೆಕ್ಕೊಂಡಿದ್ದೇನೆ, ನೀ ಶಾಪ ಹಿಂದಕ್ಕೆ ತೆಕ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಅಪರಾಧ ಮಾಡದೇ ಇದ್ರೂ ಕೂಡ ನೀನು ತಪ್ಪು ಕಲ್ಪನೆ ಮಾಡಿಕೊಂಡು ಶಾಪ ಕೊಟ್ಟಿ, ಆದ್ರಿಂದ ನಿನ್ನ ಶಾಪ ಫಲಿಸೋದು ಬೇಡ ಅಂತ ಹೇಳ್ಬಿಟ್ಟು ತಾವು ಹೊರಟು ಬಿಟ್ರಂತೆ. ಹಾಗಾಗಿ ರಾಜನ ಶಾಪ ಫಲಿಸಲಿಲ್ಲ. ಮುಂದೆ ಉತ್ತಂಕ ಹೊರಡ್ತಾನೆ. ಉತ್ತಂಕ ಓಲೆಯನ್ನು ತಂದು ಕೊಡಬೇಕು, ಅದರ ಮಧ್ಯೆಯಲ್ಲಿ ತಕ್ಷಕನ ಗಲಾಟೆ ಬರುತ್ತೆ. ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಇಲ್ಲಿವರೆಗೆ ಭೂಗೋಳ ವರ್ಣನೆಯ ಚಿಂತನೆಯನ್ನು ನಡೆಸಿರುವಂತಹ ಆಚಾರ್ಯರಿಗೆ ಪರ್ಯಾಯ ಶ್ರೀ ಸೋದೆ ವಾದಿರಾಜ ಮಠದ ಪರವಾಗಿ ಅನಂತ ಧನ್ಯವಾದ ಹೇಳ್ತಾ, ಶ್ರೋತೃಂದಕ್ಕೂ ಧನ್ಯವಾದ ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.